ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಸ್ತೋತ್ರ ಉಂಟಾಗಲಿ. ಯೇಸುವಿನ ನಾಮದಲ್ಲಿ ನಾವು ಈ ಸಮಯದಲ್ಲಿ ಆತನ ಆರಾಧನೆ ಮಾಡಲಿಕ್ಕೋಸ್ಕರ ಆತ ನಮ್ಮನ್ನು ಸೇರಿಸಿ ಆತನು ಈ ಸಮಯದ ತನಕ ನಮ್ಮನ್ನು ಕಾಪಾಡಿಕೊಂಡು ಬಂದಿದ್ದಾನೆ. ಕಳೆದ ದಿವಸಗಳು ಕಠಿಣ ದಿವಸಗಳಾಗಿರ್ಬೋದು, ಪರಿಸ್ಥಿತಿಗಳು ಬಂದಿರ್ಬೋದು, ಅದರ ಮಧ್ಯದಲ್ಲಿ ದೇವರು ನಮ್ಮನ್ನು ಉನ್ನತವಾಗಿ ನಡೆಸಿಕೊಂಡು ಬಂದು ಇನ್ನೊಂದರ್ತಿ ಅಂತರಾಳದಲ್ಲಿ ನಾವು ಆತನ ಆರಾಧನೆ ಮಾಡಬೇಕು. ಆತನ ಪ್ರೀತಿ, ಆತನು ಮಾಡಿದ ಕರುಣೆ, ದಯೆಯನ್ನು ವರ್ಣಿಸುತ್ತಾ ಆತ ನಮ್ಮನ್ನು ಕೊಂಡಾಡಬೇಕೆಂಬುದು ಆತ ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಪ್ರಿಯರೇ, ಇವತ್ತು ಯೂಟ್ಯೂಬ್ ಮುಖಾಂತರ, ನೀವು ಮಾಧ್ಯಮದ ಮುಖಾಂತರ ಅನೇಕ ಕಡೆಯಲ್ಲಿ ನೀವು ನೋಡ್ತಿರ್ಬೋದು. ನೀವು ಎಲ್ಲಿ ನೋಡಿದರೂ ಪರವಾಗಿಲ್ಲ, ಅದು ದೇಶಕ್ಕೆ ಸ್ಥಾನ ಆತನು ಇವತ್ತು ನಿಮ್ಮ ಪಕ್ಕದಲ್ಲಿ, ನಿಮ್ಮ ಮನೆಗೆ ಆತನು ಬರಲಿಕ್ಕೆ ಬಯಸ್ತಿದ್ದಾನೆ. ಯಾಕಂದರೆ ಈ ಆರಾಧನೆ ನಿಮ್ಮ ಜೀವಿತ, ನಿಮ್ಮ ಕುಟುಂಬ ಜೀವಿತದಲ್ಲಿ ಒಂದು ಆಶೀರ್ವಾದ, ಒಂದು ಬಿಡುಗಡೆ, ಒಂದು ಅದ್ಭುತ ಮಾಡುವಂಥದ್ದಾಗಿದೆ. ಯಾಕಂದರೆ ದೇವರ ಸನ್ನಿಧಿಯಲ್ಲಿ ಯಾವಾಗ ನಾವು ಆರಾಧನೆ ಮಾಡ್ತೇವೋ ಅಲ್ಲಿ ದೇವರ ಬಿಡುಗಡೆಗಳು ಉಂಟಾಗೋದು ನೋಡ್ತೇವೆ. ಪ್ರಿಯರೇ, ನಾವು ನೋಡ್ತೇವೆ ಬೈಬಲಲ್ಲಿ ಯೇಸುವಿನ ಮಾತುಗಳು ಅನೇಕ ರೀತಿಯಲ್ಲಿ ವಾಗ್ದಾನಗಳು, ಅನೇಕ ಆಜ್ಞೆಗಳು, ಅನೇಕ ಮಾತುಗಳು ಮಾತಾಡ್ಬಾರ್ದು ನೋಡ್ತೇವೆ. ಪ್ರಿಯರೇ, ಯಾವಾಗ ಯೇಸುವಿನ ಮಾತನ್ನು ಆತನು ನಂಬಿದನೋ ಆಗಲೇ ಆ ಆಳು ಗುಣವಾದದ್ದು ನೋಡ್ತೇವೆ. ಪ್ರಿಯರೇ, ಒಂದು ಸಲ ಯೇಸು ಕ್ರಿಸ್ತನು ನಾವು ನೋಡ್ತೇವೆ ಯಾಯಿರನ ಮನೆಗೆ ಹೊರಡ್ತಿರುವಾಗ 12 ವರ್ಷದಿಂದ ರಕ್ತಕುಸುಮ ಸ್ತ್ರೀಯು ಆ ಯೇಸುವಿನ ಉಡುಪಿನ ಗುಂಡನ್ನು ಮುಟ್ಟಿದರು ನೋಡ್ತೇವೆ. ಪ್ರಿಯರೇ, ಒಂದು ಕ್ಷಣ ಮುಟ್ಟಿದ ತಕ್ಷಣ ಅವಳ ಜೀವಿತದಲ್ಲಿ ಅನೇಕ ವೇದನೆ, ಅನೇಕ ಕಷ್ಟಗಳು, ಅನೇಕ ಆಸ್ಪತ್ರೆಗಳನ್ನು ತಿರುಗಿಕೊಂಡು ಆದರೆ ಯೇಸುವಿನ ಯಾವಾಗ ಮುಟ್ಟುತ್ತಾಳೋ ಅವಳ ಜೀವಿತದಲ್ಲಿ ಒಂದು ಬಿಡುಗಡೆಯನ್ನು ಕಂಡದ್ದು ನೋಡ್ತೇವೆ. ಪ್ರಿಯರೇ, ಸಮಸ್ಯೆ ದೊಡ್ಡದಲ್ಲ, ರೋಗ ದೊಡ್ಡದಲ್ಲ, ಯಾವುದೇ ಪರಿಸ್ಥಿತಿ ದೊಡ್ಡದಲ್ಲ, ಅದಕ್ಕಿಂತಲೂ ದೊಡ್ಡದು ನಮ್ಮ ಯೇಸು ಕ್ರಿಸ್ತನಾಗಿದ್ದಾನೆ. ಆತನು ಈ ಲೋಕದ ಮೇಲೆ ಎಷ್ಟೋ ಪ್ರೀತಿಯನ್ನಿಟ್ಟು ತನ್ನ ಒಬ್ಬನೇ ಮಗನನ್ನು ಸಮರ್ಪಣೆ ಮಾಡಿಕೊಂಡು ಎಲ್ಲರನ್ನೂ ಪ್ರೀತಿ ಮಾಡಿದಂಥ ತಂದೆ ಇರುವುದಾದರೆ ಅದು ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ಆತನ ಮಾತಲ್ಲಿ ನಾವು ನಂಬುತ್ತೇವೋ, ಯಾವಾಗ ಆತನ ಮಾತಿಗೆ ನಾವು ವಿಧೇಯರಾಗುತ್ತೇವೋ, ಯಾವಾಗ ಆತನ ಮಾತನ್ನು ಶ್ರದ್ಧೆಯಿಂದ ಕೇಳಿಕೊಂಡು ನಾವು ತಗ್ಗಿಸಿಕೊಳ್ಳುತ್ತೇವೋ ಆಗ ದೇವರ ಬಲ, ದೇವರ ಶಕ್ತಿ, ದೇವರ ಮಹಿಮೆಯು ಅದು ತುಂಬಲು ಪಡೆದು. ಪ್ರಿಯರೇ, ಈ ಸಮಯದಲ್ಲಿ ನಾವು ಆರಾಧನೆಗೆ ಹೋಗ್ತಿದ್ದೇವೆ. ನಾವು ನಂಬುತ್ತೇವೆ ಈ ವಾಕ್ಯವನ್ನು ಅನೇಕರು ಕೇಳಿರಬಹುದು. ಆದರೆ ಒಂದು ಕ್ಷಣ ಯೇಸುವೆ ನನ್ನ ಮನೆಗೆ ಬರಬೇಕು, ಯೇಸುವೆ ನನ್ನ ಹೃದಯದೊಳಗೆ ಬಾ, ಯೇಸುವೆ ನನ್ನ ಮನಸ್ಸಿನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ ಎಂಬುದು ನೀವು ಕರೆಯುವುದಾದರೆ ಯೇಸು ಕ್ರಿಸ್ತನು ಇವತ್ತೇ ಈ ಕ್ಷಣವೇ ನಿಮ್ಮ ಮನೆಗೆ, ನಿಮ್ಮ ಮನದೊಳಗೆ ಆತನು ಬರಲಿಕ್ಕೆ ಬಯಸ್ತಾನೆ. ಪ್ರಿಯರೇ, ಯಾಕಂದರೆ ಆತನಿದ್ದರೆ ಮಾತ್ರ ಮನೆಯು ಅದು ಒಂದು ಸಂಭ್ರಮೋತ್ಸವದಲ್ಲಿ ಒಂದು ಹರ್ಷಧ್ವನಿಯ ಹಾಗೆ ಮಾಡ್ತಾನೆ ಆ ಯೇಸು ಕ್ರಿಸ್ತನೊಬ್ಬನೇ. ಯಾವಾಗ ನೋಡ್ತೇವೆ ಆ ಸುಂಕದವನ ಮನೆಗೆ ಬಂದ ತಕ್ಷಣ ಸುಂಕದವನ ಮನೆಯು ರಕ್ಷಿಸಲ್ಪಟ್ಟದ್ದು ನೋಡ್ತೇವೆ. ಪ್ರಿಯರೇ, ಯಾರ ಮನೆಗೆ ಯೇಸು ಕ್ರಿಸ್ತನು ಬರ್ತಾನೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನನ್ನು ಆರಾಧನೆ ಮಾಡ್ತೇವೋ, ಯಾರ ಮನೆಯಲ್ಲಿ ಯೇಸು ಕ್ರಿಸ್ತನ ನಾವು ಆತನ ಸಾನ್ನಿಧ್ಯಕ್ಕೆ ನಾವು ಒಪ್ಪಿಸಿಕೊಡ್ತೇವೋ ಅವನ ಜೀವಿತದಲ್ಲಿ, ಅವನ ಕುಟುಂಬದಲ್ಲಿ ಒಂದು ಆಶೀರ್ವಾದ ಕಾಣಲಿಕ್ಕೆ ಮಾತ್ರ ಸಾಧ್ಯ. ಪ್ರಿಯರೇ, ಸಮಯದಲ್ಲಿ ನಾವು ಆರಾಧನೆಗೋಸ್ಕರ ಬಂದಿದ್ದೇವೆ. ಪ್ರಿಯ, ನಮ್ಮನ್ನು ನಾವು ತಗ್ಗಿಸಿಕೊಳ್ಳುವ. ನಮ್ಮಲ್ಲಿ ಯಾವ ಸಂಗತಿಗಳು ದೇವ ಇನ್ನೂ ನಂಬಲಿಲ್ಲವೋ, ಇನ್ನೂ ನಾವು ಏನು ನಿರೀಕ್ಷೆ ಇಡಿಲ್ಲವೋ ಈ ಸಮಯದಲ್ಲಿ ಪರಿಪೂರ್ಣವಾಗಿ ಆತನ ಸಾನ್ನಿಧ್ಯಕ್ಕೆ ನಮ್ಮನ್ನು ಒಪ್ಪಿಸಿಕೊಡ್ತಾ, ದೇವ ನನ್ನೊಳಗೆ ಬಾ, ಪವಿತ್ರಾತ್ಮ ನನ್ನೊಳಗೆ ಬಾ, ನನ್ನ ಮನೆಗೆ ಬಾ ಎಂಬುದು ಆತನ ಕರೆಯುವ. ಆತನು ಒಂದು ಕ್ಷಣ ಬಂದು ಆತನ ಪರಿಪೂರ್ಣವಾಗಿ ಆರಾಧಿಸಾದರೆ ಆತನ ಪ್ರಸನ್ನತೆ, ಆತನ ಮಹಿಮೆ ಆತನ ಸೂರ್ಯ ಮಾಡುವನಾಗಿದ್ದಾನೆ. ಸ್ವರ್ಗ ನಮ್ಮ ತಂದೆ ದೇವರೇ, ನಿನ್ನ ವಾಕ್ಯದ ಮುಖಾಂತರ ನಾವು ಈ ಸಮಯದಲ್ಲಿ ನಾವು ಓದಿದ್ದೇವೆ, ನಾವು ನಂಬುತ್ತೇವೆ. ಪವಿತ್ರಾತ್ಮನೇ, ನೀನು ಒಂದು ಮಾತು ಒಬ್ಬನ ಜೀವಿತದಲ್ಲಿ, ಒಂದು ಕುಟುಂಬದಲ್ಲಿ ಕಾರ್ಯ ಮಾಡಲಿಕ್ಕೆ ಸಾಧ್ಯ ಉಂಟು ಕರ್ತನೆಪ್ಪ. ದೇವ, ಆ ಒಂದು ಮಾತು ನಮ್ಮಲ್ಲಿ ಮಾತನಾಡು ದೇವ, ಒಂದೊಂದು ಮಾತುಗಳು ಒಬ್ಬರ ಜೀವಿತದಲ್ಲಿ ಮಾತನಾಡು ಕರ್ತನೆಪ್ಪ. ಯಾಕಂದರೆ ಸ್ವಾಮಿ ದೇವ, ಹೌದು ಕರ್ತನೆಪ್ಪ, ನೀನು ಒಬ್ಬನೇ ಅದ್ಭುತ ಸ್ವರೂಪನೆಂಬುದು ಪ್ರತಿಯೊಬ್ಬರು ತಿಳ್ಕೊಳ್ಳೋ ರೀತಿಯಲ್ಲಿ ಸ್ವಾಮಿ ದೇವ, ನಿನ್ನ ಕಾರ್ಯಗಳು ಕರ್ತನೆಪ್ಪ ಈ ಆರಾಧನೆ ಮುಖಾಂತರ ಒಂದೊಂದು ಮನೆಯಲ್ಲೂ ಸ್ವಾಮಿ ನಿನ್ನ ಮಹಿಮೆಯು ತುಂಬಲ್ಪಡಲಿ. ಪವಿತ್ರಾತ್ಮನೇ, ಇದನ್ನು ನೋಡುವಂಥ ಒಬ್ಬೊಬ್ಬ ವೀಕ್ಷಕರಾಗಲಿ, ಅವರ ಕುಟುಂಬದಲ್ಲಾಗಿರ್ಬೋದು, ಅವರ ವ್ಯಕ್ತಿಯಲ್ಲಿದ್ದರೂ ಅಪ್ಪ, ಆ ಒಂದು ನಿನ್ನ ಮಾತು ಅವರ ಜೀವಿತದಲ್ಲಿ ಪ್ರಭಾವ ಬೀರಲಿ, ಅವರು ನಿನ್ನನ್ನು ಕಂಡುಕೊಳ್ಳುವ ರೀತಿಯಲ್ಲಿ ಕಾರ್ಯ ಮಾಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಕರ್ತನೆಪ್ಪ. ಪ್ರಾರಂಭದ ಕಡತನಕ ಸ್ವಾಮಿ ದೇವ ಪವಿತ್ರಾತ್ಮನೇ, ನಿನ್ನ ಆತ್ಮವನ್ನು ನಮ್ಮ ಜೊತೆಯಲ್ಲಿದ್ದುಕೊಂಡು ನಮ್ಮ ನಡೆಸು, ನೀನು ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡೋದಿನ ತಂದೆ, ಆಮೇನ್. ಪ್ರೈಸ್ ದಿ ಲಾರ್ಡ್. ನಾವು ಇನ್ನೊಂದು ಅರ್ಥ, ನಾವು ಆತನ ಆರಾಧನೆ ಮಾಡಲಿಕ್ಕೆ ಹೋಗ್ತಿದ್ದೇವೆ. ನಾವೆಲ್ಲರೂ ಎದ್ದು ನಿಂತುಕೊಳ್ಳುವ, ಕರ್ತನ ಸಾನ್ನಿಧ್ಯದಲ್ಲಿ ಆತನನ್ನು ಸಂಭ್ರಮಿಸೋಣ. ಯಾಕಂದರೆ ಆತನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ಆತನಿಗೆ ಸ್ತೋತ್ರ ಹೇಳುವ. ಆ ಮನೋಹಾರ ಎಷ್ಟು ನಿನ್ನ ಸಾನ್ನಿಧ್ಯದಲ್ಲಿ, ನಿನ್ನ ಅಂಗಳದಲ್ಲಿ ಇರುವಂಥ ಒಂದು ದಿನ ಅದು 1000 ದಿನಕ್ಕಿಂತಲೂ ಉತ್ತಮ ಎಂಬುದು, ಒಂದು ಉನ್ನತ ಎಂಬುದು ನಂಬಿಕೊಂಡು ಆತನ ನಾಮವನ್ನು ಸಂಕೀರ್ತಿಸುವ, ಮಹಿಮೆ ಸಲ್ಲಿಸುವ.
ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ಮನೋಹರ ಎಂದು ನಿನ್ನಾಲಯ, ಎಷ್ಟು ಆನಂದ ನಿನ್ನ ಅಂಗಳದಲ್ಲಿ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯು ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ನಿನ್ನ ಅಂಗಳದಲ್ಲಿ ಒಂದು ದಿನ ಬೇರೆ ಸಹಸ್ರ ದಿನಕ್ಕಿಂತ ಉತ್ತಮವು. ದುಷ್ಟರ ಕೂಡಾರಗಳಲ್ಲಿ ವಾಸಿಸುವುದಕ್ಕಿಂತ ನನ್ನ ದೇವರ ಆಲಯದ ಬಾಗಿಲು ಕಾಯುವುದೇ ಲೇಸು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ನಿನ್ನ ವೇದಿಗಳ ಬಳಿಯಲ್ಲಿಯೇ ಇದ್ದು ಗುಬ್ಬಿಗೆ ಮನೆಯೋ ಪಾರಿವಾಳಕ್ಕೆ ಗೂಡು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ದೊರಕಿದ ಹಾಗೆ ನನ್ನಯ ಮನವು ಹೊಂದಲು ಬಯಸುವುದು. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ಯೇಸು ಒಳ್ಳೆವ, ಎಲ್ಲರನ್ನು ಬಲ್ಲವ, ತನ್ಮಕ್ಕಳಿಗೆಂದು ಆಶ್ರಯ. ದೇವರೇ ನಂತನು ಮನದಿಂದ ಹಲ್ಲೆಲೂಯ ಹಾಡುವೆ. 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 ಯೇಸುವೇ, ಆ ಮನೋಹರ ನಿನ್ನ ಅಂಗಳದಲ್ಲಿ, ಹೌದು ಸ್ವಾಮಿ, ನಾವು ನಿನ್ನ ಅಂಗಳದಲ್ಲಿ ಸೇರಬೇಕೆಂಬುದು ಹಂಬಲಿಸುತ್ತದೆ. ಯಾವ ರೀತಿ ಕೀರ್ತನೆಗಳ 42ನೇ ಕೀರ್ತನೆ ಹೇಳ್ತದೆ, ಹೌದು ಸ್ವಾಮಿ, ಜಿಂಕೆ ನೀರಿನ ಕಾಲುವೆಗಳಲ್ಲಿ ಕಳಬಳಿಗೆ ದೇವ ಯಾವ ರೀತಿ ಹಂಬಲಿಸುತ್ತದೋ ಅದಕ್ಕಿಂತ ಹೆಚ್ಚಾಗಿ ಸ್ವಾಮಿ ನಿನ್ನ ಸಾನ್ನಿಧ್ಯವನ್ನು ಸೇರುವಂತ ಒಂದು ಹಂಬಲ, ಆ ಭಯಕ್ಕೆ ಸ್ವಾಮಿ ನಮಗೆ ಒದಗಿಸಿ ಕೊಟ್ಟದಕ್ಕಾಗಿ ಸ್ತೋತ್ರಲಿದ್ದೇವೆ. ನಿನ್ನ ವೇದಿಗಳಿಗೆ ದೇವ ಹೌದು ಗುಬ್ಬಿಗೆ ಆ ಮನೆಯನ್ನು ಸ್ವಾಮಿ, ಆ ಪಾರಿವಾಳಕ್ಕೆ ಗೂಡನ್ನು ಕೊಟ್ಟಂತ ದೇವರು ಇವತ್ತು ನಮಗೆ
ಸಾನಿಧ್ಯಕ್ಕೆ ನಿನ್ನ ಸಾರೂಪ್ಯದಲ್ಲಿ ನಮ್ಮನ್ನು ಉಂಟು ಮಾಡಿ ನಿನ್ನ ಸಾರೂಪ್ಯದ ನಮ್ಮನ್ನು ಸೃಷ್ಟಿ ಮಾಡಿದ ದೇವರು ಇವತ್ತು ನಮಗೆ ಉತ್ಕೃಷ್ಟವಾದ ಒಂದು ಉನ್ನತವಾದ ಯೋಜನೆ ಇಟ್ಟಂತ ದೇವರೇ, ನೀನು ನಮ್ಮನ್ನು ಆಶ್ರಯ ಮಾಡುವಂತ ದೇವರಾಗಿದ್ದೆ ಕರ್ತನಪ್ಪ. ನಿನ್ನ ಅಂಗಳದಲ್ಲಿ ಸೇರಬೇಕಂತ ನನ್ನ ಆ ಒಂದು ಹೃದಯವು ಯಾವಾಗ ಬಯಸುವ ರೀತಿಯಲ್ಲಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದೆ ಕರ್ತನಪ್ಪ. ಅದಕ್ಕೆ ನಾವು ಹೇಳ್ತೀವಿ, ಹತ್ತಿರವೇ ಇರು ಯೇಸುವೆ. ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರು ನನಗೆ ಸಹಾಯ ಮಾಡಲು, ನಿನ್ನ ಹೊರತು ಯಾರಿಲ್ಲ ಕರ್ತನಪ್ಪ. ಈ ಲೋಕದಲ್ಲಿ ಆಶ್ವಾಸನೆ ಕೊಡಬಹುದು ಅಥವಾ ನಮ್ಮ ಇಡೀ ಕುಟುಂಬದವರು ನಮಗೆ ಆಶ್ವಾಸನೆ ಕೊಡಬಹುದು, ಆದರೆ ಅವರ ಆಶ್ವಾಸನೆ ಮಾತ್ರ ಹೊಳಿತದೆ ಹೊರತು ಅವರು ಕೊಡಲಿಕ್ಕೆ ಸಾಧ್ಯ ಇಲ್ಲ. ಯಾಕಂದ್ರೆ ನೀನು ಏನು ಮಾತನಾಡ್ತು ಅದನ್ನು ಕೊಡಲು ಪೂರ ನಂಬಿಗಸ್ತನ ದೇವರಾಗಿದ್ದಿ ಕರ್ತನಪ್ಪ. ಎಲ್ಲ ಸೈತಾನನ ಶಕ್ತಿಗಳನ್ನು ಮುರಿದಾಕಿಕೊಂಡು ನಮ್ಮನ್ನು ನಡೆಸುವಂತ ದೇವರೇ, ನಿನ್ನ ಸಾನ್ನಿಧ್ಯಕ್ಕೆ ಹತ್ತಿರವೇ ಇರು ಯೇಸುವೆ. ಹಲ್ಲೆಲೂಯಾ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯೊಳು ಬಲವಾಗಿ ಇರು ಯೇಸುವೇ. ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯೊಳು ಜ್ಞಾನವ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಸೈತಾನನ ತಂತ್ರಗಳನ್ನು ಕಲಿಸಿ ಕೊಡು ಯೇಸುವೇ, ಸೈತಾನನ ತಂತ್ರಗಳನ್ನು ತಿಳಿಸಿ ಕೊಡು ಯೇಸುವೇ. ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ, ನನಗೆ ವಾಕ್ಯದ ರಹಸ್ಯವನ್ನು ಕಲಿಸಿ ಕೊಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ. ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ. ಬಲಹೀನ ವೇಳೆಯೊಳು
ಬಲವಾಗಿ ಇರು ಯೇಸುವೇ, ಬಲಹೀನ ವೇಳೆಯಳು ಬಲವಾಗಿ ಇರು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಅಜ್ಞಾನದ ವೇಳೆಯಳು ಜ್ಞಾನವ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಮಾರ್ಗ ತಪ್ಪಿ ಹೋಗುವಾಗ ಮಾರ್ಗವನ್ನು ತೋರು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಸ್ವರ್ಗದಲ್ಲಿ ಒಂದು ಸ್ಥಳವ ನನಗೆ ನೀಡು ಯೇಸುವೇ, ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ಹತ್ತಿರವೇ ಇರು ಯೇಸುವೇ, ಇಕ್ಕಟ್ಟಿನ ಸಮಯದಲ್ಲಿ ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ನಿನ್ನ ಹೊರತು ಯಾರೂ ಇಲ್ಲ ನನಗೆ ಸಹಾಯ ಹಸ್ತ ನೀಡಲು, ಹತ್ತಿರವೇ ಇರು ಯೇಸುವೇ. ಹೌದು ಕರ್ತನಪ್ಪ, ನಮ್ಮ ಹತ್ತಿರ ಇರುವಂತ ನಮ್ಮನ್ನ ಹತ್ತಿರ ನಡೆಸುವಂತ ದೇವರಾಗಿದೆ ಕರ್ತನಪ್ಪ ರಾಜ. ನಿನ್ನ ಹೊರತು ಯಾರು ಇಲ್ಲ ಕರ್ತನಪ್ಪ, ಈ ಭೂಲೋಕದಲ್ಲಿ ಯಾರು ನಿನ್ನಾಗೆ ಪ್ರೀತಿಸೋರು ಯಾರಿಲ್ಲ, ನಿನ್ನಾಗೆ ದಯ ತೋರಿಸೋರು ಯಾರಿಲ್ಲ ಕರ್ತನಪ್ಪ. ಅಪ್ಪ ಪ್ರತಿ ಕ್ಷಣವೂ ಸ್ವಾಮಿ ನಮ್ಮನ್ನು ಪ್ರೀತಿಸಿ ನಮ್ಮನ್ನು ನಡೆಸುವಂತ ದೇವರಾಗಿದ್ದಿ. ಬಲಹೀನ ವೇಳೆಯಲ್ಲಿ ಬಲವನ್ನು ಕೊಡುವಂತ ದೇವರು ಕರ್ತನಪ್ಪ. ದೇವ ಹಸಿವೆಯಲ್ಲಿರುವಾಗ ದೇವ ಸಮೃದ್ಧಿಯಾಗಿ ಪೋಷಿಸಿ ನಡೆಸುವಂತ ದೇವರಾಗಿದೆ ಕರ್ತನಪ್ಪ. ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಬಿಡುಗಡೆ, ನಿನ್ನ ಸಾನ್ನಿಧ್ಯದಲ್ಲಿ ಒಂದು ಅದ್ಭುತ ಕಾಣಲಿಕ್ಕೆ ಸಾಧ್ಯವಾಗಿದೆ ಕರ್ತನಪ್ಪ ರಾಜ. ಅದಕ್ಕೆ ನಾವು ಯಾವಾಗಲೂ ಹೇಳ್ತೇವೆ, ನಮ್ಮ ಹತ್ತಿರವಿರಬೇಕು ಸ್ವಾಮಿ. ನೀನು ಹೌದು ಕರ್ತನಪ್ಪ, ನಿನ್ನನ್ನು ಬಿಟ್ಟು ನಾವು ಏನು ಮಾಡ್ಲಿಕ್ಕೂ ಸಾಧ್ಯವಿಲ್ಲ, ನಿನ್ನನ್ನು ಬಿಟ್ಟು ನಾವು ಏನು ಅಲ್ಲಿಗೆ ಹೋಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದರೆ ನಮ್ಮ ತಂದೆ ನೀನಾಗಿದ್ದಿ, ನಮ್ಮನ್ನು ಸಂರಕ್ಷಿಸುವಂತ, ನಮ್ಮನ್ನು ಪೋಷಿಸುವಂತ, ನಮ್ಮನ್ನು ಕೈ ಹಿಡಿದು ನಡೆಸುವಂತ ದೇವರು ನೀನಾಗಿದ್ದಿ. ಅದಕ್ಕೆ ನಾವು ಹೇಳ್ತೀವಿ ಸಮಯದಲ್ಲಿ, ನೀ ನನ್ನ ಆಶ್ರಯ, ನನ್ನ ಕೋಟೆ, ನನ್ನ ಬಂಡೆ, ನನ್ನ ಸರ್ವಸ್ವ ನೀನಾಗಿದ್ದೆ ಎಂಬುದು. ಅಪ್ಪ ಈ ಸಮಯದಲ್ಲಿ ಇನ್ನೊಂದಾರ್ತಿ ನಾವು ಕಣ್ಣುಗಳ ಮುಚ್ಚಿದೆ, ಕೊನೆ ಬಾರಿ ನಮ್ಮ ಜೀವಿತದಲ್ಲಿ ಪರಿಪೂರ್ಣವಾಗಿ ಒಪ್ಪಿಸಿಕೊಡ್ತಾ ಆತನ ಕರೆಯುವ. ನಾವು ಹೇಳುವ ಆತನಲ್ಲಿ, ನಾನು ಇಲ್ಲಿದ್ದೇನೆ ದೇವ, ನಾನು ಇಲ್ಲಿದ್ದೇನೆ, ನಾನು ಇಲ್ಲಿದ್ದೇನೆ ದೇವ, ನನ್ನನ್ನು ನಡೆಸು, ನಿನ್ನ ಮಹಿಮೆಯಿಂದ ನಾನು ತುಂಬಿಸಿ ಎಂಬುದು ಆತನಿಗೆ ಪರಿಪೂರ್ಣವಾಗಿ ನಮ್ಮನ್ನು ಒಪ್ಪಿಸಿಕೊಡೋಣ. ಹೋಲಿ ಸ್ಪಿರಿಟ್ ಜೀಸಸ್ ಲಾರ್ಡ್, ಹಲ್ಲೆಲೂಯಾ ರಾಜ. ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ, ನೀ ನನ್ನ ಆಶ್ರಯವು, ನೀ ನನ್ನ ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿಮ್ಮುಖ ಜೀವ ಮಾನವೆಲ್ಲ, ಸೇವೆ ಮಾಡುವೆ ನೀನೇ
ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸಳು ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ, ನೀ ನನ್ನ ರಕ್ಷಕನು, ನೀ ನನ್ನ ವೈದ್ಯನು, ನೀ ನನ್ನ ಸಂತೃಪ್ತಿಯು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ. ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ, ನೀ ನನ್ನ ಪಾಲಕನು, ನೀ ನನ್ನ ಆಶ್ವಾಸನೆ, ನೀ ನನ್ನ ಮೊಂಬಲವು, ನೀ ನಂದೇವಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ಆರಾಧಿಸುವೆ ಪುನರುದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವವೆಂದು ದಾಸಳು ನಾ. ದಾಸನು ನಾ ದೇವಾ, ದಾಸಳು ನಾ ದೇವಾ, ದಾಸಳು ನಾ ದೇವಾ,
ಕೋಟೆಯು, ನೀ ನನ್ನ ಪ್ರಾಣನಾಥ, ನೀ ನನ್ನ ದೇವ. ಆರಾಧಿಸುವೆ ಪೂರ್ಣ ಹೃದಯದಿಂದ, ಹರಸಿ ನಿನ್ಮುಖ ಜೀವ ಮಾನವೆಲ್ಲ. ಸೇವೆ ಮಾಡುವೆ ನೀನೇ ಸರ್ವಗೊಂದು, ದಾಸನು ನಾ. ಆರಾಧಿಸುವೆ ಪೂರ್ಣ ಹೃದಯದಿಂದ. ಯೇಸುವೆ, ನಾವು ಆರಾಧಿಸ್ತೇವೆ ಕರ್ತನಪ್ಪ. ನಾವು ಜಯಘೋಷಗಳು ಮಾಡ್ತೇವೆ ಕರ್ತನಪ್ಪ. ನಿನ್ನನ್ನು ಆರಾಧಿಸಿ ಕೊಂಡಾಡ್ತೇವೆ. ನಿನ್ನ ಆಶ್ರಯವಾಗಿದ್ದೆ, ನನ್ನ ದುರ್ಗವಾಗಿದ್ದೆ, ನನ್ನ ಬಂಡೆಯಾಗಿದ್ದೆ ಎಂಬುದು ನಾವು ಕೇಳುತ್ತೇವೆ ಕರ್ತನಪ್ಪ. ರಾಜ್ಯ ನಮ್ಮ ಪಾಲಕನಾಗಿ ರಕ್ಷಕನಾಗಿದ್ದುಕೊಂಡು ನಮ್ಮನ್ನು ಮುನ್ನಡೆಸದ ನಾವು ಎಲ್ಲಿದ್ದೇವೆ ಸ್ವಾಮಿ. ನಿನ್ನ ಸೇವೆಗೋಸ್ಕರ, ನಿನ್ನ ಮಹಿಮೆಗೋಸ್ಕರ ನಾವು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಾನು ಎಲ್ಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಮಹಿಮೆಯು ತುಂಬಲ್ಪಡಲಿ ಸ್ವಾಮಿ. ನಿನ್ನ ಅಭಿಷೇಕವು ತುಂಬಲ್ಪಡಲಿ ಸ್ವಾಮಿ. ಬೆಳಗಿನ ವಿಶೇಷ ಆರಾಧಿಸಿ ಹೊಂದಲಿ ಸ್ವಾಮಿ. ನಿನ್ನ ವಿಶೇಷ ಮೇಘ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಪವಿತ್ರಪ್ಪನೇ. ನಿನ್ನ ಶಕ್ತಿಯನ್ನು ತುಂಬಿಸು, ನಿನ್ನ ಮಹಿಮೆಯನ್ನು ತುಂಬಿಸು. ನಿನ್ನ ಪವಿತ್ರಾತ್ಮನ ಶಕ್ತಿ ಅದು ಬಲಪಡಿಸಲಿ ಸ್ವಾಮಿ. ಆದಿ ಅಪೊಸ್ತಲರ ಕಾಲದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಆ ಪಂಚಶತಮಾನ ದಿನದಲ್ಲಿ ಉಳಿದಂತ ಮಹಿಮೆ ಸ್ವಾಮಿ, ಇವತ್ತಿಗೆ ಮಹಿಮೆ ಉಳಿಯಲು ಸ್ವಾಮಿ. ಓ ಪ್ರತಿಯೊಂದು ಅವು ಬಂಧನಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಸೈತನ ಶಕ್ತಿಗಳು ಮುರಿಯಲ್ಪಡಲು, ಎಲ್ಲ ರೀತಿಯ ಅಂಧಕಾರ ಬಲವು ಮುರಿಯಲ್ಪಡಲು ಯೇಸುವಿನ ನಾಮದಲ್ಲಿ ಒಂದು ಬಾಗಿಲುಗಳು ತೆರಲ್ಪಡಲು, ಒಂದೊಂದು ಬಾಗಿಲು ತೆರಲ್ಪಡಲಿ ಸ್ವಾಮಿ. ನಿನ್ನ ಮಹಿಮೆಯು ಸ್ವಾಮಿ ಉಳಿದಕ್ಕಾಗಿ ನಾವು ಸ್ತೋತ್ರಲಿದ್ದೇವೆ ಸ್ವಾಮಿ. ದೇವಾದಿ ಕರ್ತನಪ್ಪ, ಆ ಮೋಶ ಕಂಡಂತ ಮಹಿಮೆ, ಆ ಯೆಹೋವನ ಕಂಡಂತ ಮಹಿಮೆ ಇವತ್ತಿಗೂ ನಾವು ಕಾಣಲು ಬಯಸ್ತೇವೆ ಸ್ವಾಮಿ. ನಿನ್ನ ಸ್ಪರ್ಶತೆ ನಾವು ಹೊಂದಿಕೊಳ್ಳಿಕ್ಕೆ ಬಯಸ್ತೇವೆ ಕರ್ತನಪ್ಪ. ದೇವ, ನೀನು ಮಾಡಿದಕ್ಕಾಗಿ ಸ್ತೋತ್ರ, ನಿನ್ನ ಮಹಿಮೆ ಹೊಂದಿದಕ್ಕಾಗಿ ಸ್ತೋತ್ರ, ನಿನ್ನ ಪ್ರಸನ್ನತೆಯನ್ನು ಸುರಿತಕ್ಕಾಗಿ ಸ್ತೋತ್ರ. ಅನೇಕ ರೀತಿಯ ಕರ್ತನಪ್ಪ ಕಟ್ಟಡಗಳನ್ನು ಮುರಿದಕ್ಕಾಗಿ ಸ್ತೋತ್ರ. ಅನೇಕ ಆ ದುಷ್ಟನ ಬಲವನ್ನು ನಾಶ ಮಾಡಿದಕ್ಕಾಗಿ ಸ್ತೋತ್ರ. ಇದರ ಮುಖಾಂತರ ನೀನು ಮಹಿಮೆಂದಕ್ಕಾಗಿ ಸ್ತೋತ್ರ. ನೋಡುವಂತ ಒಂದು ಕುಟುಂಬವನ್ನು ನೀನು ಮಹಿಮೆಯಿಂದ ತುಂಬಿಸಕ್ಕಾಗಿ ಸ್ತೋತ್ರ ಸ್ವಾಮಿ. ಮುಂದಿನ ಭಾಗದಲ್ಲಿ ವಾಕ್ಯದ ಮುಖಾಂತರ ಮಾತನಾಡುವ ಸ್ವಾಮಿ, ಇನ್ನು ಅನೇಕ ಜನರು ಸ್ವಾಮಿ ಮಾನಸಾಂತರಕ್ಕೆ ಪಶ್ಚಾತ್ತಾಪಕ್ಕೆ ನಡೆಸಿಕೊಂಡು ನಿನ್ನನ್ನು ಪರಿಪೂರ್ಣ ಸ್ವೀಕರಿಸುವಂತ ರೀತಿಯಲ್ಲಿ ನೀನು ನಡೆಸಿಕೊಂಡಬೇಕಾಗಿ ಪ್ರಾರ್ಥಿಸಿಕೊಳ್ಳುತ್ತೇವೆ ಸ್ವಾಮಿ. ಇದರ ಮುಖಾಂತರ ನೀನು ಮಹಿಮೆ ಒಂದು ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡ ಎಂದಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ದೇವರ ನಿಮ್ಮ ಸ್ತೋತ್ರವಾಗಲಿ. ಈ ವಿಧದ ಸಂದೇಶಕ್ಕೋಸ್ಕರವಾಗಿ ನಾವು ಕಣ್ಣು ಮುಚ್ಚಿಕೊಂಡು ಪ್ರಾರ್ಥನೆ ಮಾಡೋಣ. ಪರಲೋಕದಲ್ಲಿ ತಂದೆ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪಾದದಲ್ಲಿ ನಾವು ಬರುತ್ತೇವೆ. ನಾನು ಧ್ಯಾನ ಮಾಡೋ ಸಂದೇಶವನ್ನು ನಾನು ಪವಿತ್ರದಲ್ಲಿ ಅಭಿಷೇಕಿಸು. ಈ ಸಂದೇಶದ ಮುಖಾಂತರ ನಿನ್ನ ಜನರ ಮಾತನಾಡೋ ಪವಿತ್ರಾತ್ಮೆ ಈ ವಾಕ್ಯಗಳು ಪ್ರತಿಯೊಬ್ಬರ ಆತ್ಮಿಕ ಜೀವಿತಕ್ಕೆ ಉತ್ತೇಜನ, ಭಕ್ತಿ, ಅಭಿವೃದ್ಧಿ, ಬಿಡುಗಡೆಯನ್ನುಂಟು ಮಾಡಿ ನಾನು ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಇವತ್ತಿನ ಧ್ಯಾನ ಮಾಡ್ತೇವೆ ಯೋಹನ ಬರೆದ ಮೊದಲನೇ ಪತ್ರಿಕೆ, ಅದು 1ನೇ ಅಧ್ಯಾಯದಲ್ಲಿ 5ರಿಂದ 7ನೇ ವಾಕ್ಯ ತನಕ. ಫಸ್ಟ್ ಲೆಟರ್ ಆಫ್ ಜಾನ್ ಚಾಪ್ಟರ್ 1 ವರ್ಸ್ 5 to 7. ನಾವು ಆತನಿಂದ ಕೇಳಿ ನಿಮಗೆ ತಿಳಿಸುವ ವಾರ್ತೆ ಯಾವುದೆಂದರೆ, ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರವೂ ಕತ್ತಲೆ ಇಲ್ಲ ಎಂಬುದೇ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿದ್ದೇವೆ ಎಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ, ಸತ್ಯವನ್ನು ಅನುಸರಿಸುವರಲ್ಲ. ಆದರೆ ಆತನು ಬೆಳಕಿನಲ್ಲಿರುವಂತೆಯೇ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಪಿಲಾಪನ ಅತಿ ಸ್ಪಷ್ಟವಾಗಿ ಹೇಳ್ತಾರೆ, ಆತ ಹೇಳ್ತಾನೆ ದೇವರು ಬೆಳಕಾಗಿದ್ದಾನೆ ಮತ್ತು ಆತನಲ್ಲಿ ಎಷ್ಟು ಮಾತ್ರ ಕತ್ತಲೆ ಇಲ್ಲೆಂಬುದೇ. ಇವತ್ತು ದೇವರ ಸಂಗಡ ಅನ್ಯೋನ್ಯತೆ ನಾವು ಇಲ್ಲ ಬೇಕಾದರೆ ನಾವು ಮತ್ತೊಮ್ಮೆ ತಿಳ್ಕೊಳ್ಬೇಕು, ದೇವರು ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧರಲ್ಲಿ ಕತ್ತಲೆ ಎಂಬ ಪಾಪ ಎಂಬುದು ಇಲ್ಲವಿಲ್ಲ. ಅದರಲ್ಲಿ 6ನೇ ವಾಕ್ಯ ಮತ್ತು 7ನೇ ವಾಕ್ಯದಲ್ಲಿ ಯೋಹನ ಹೇಳ್ತಾನೆ, ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಲ್ಲಿ ಹೇಳಿ ಕತ್ತಲೆ ನಡೆದರೆ ಸುಳ್ಳಾಡುವವರಾಗಿದೆ, ಸತ್ಯವನ್ನು ಅನುಸರಿಸುವರಲ್ಲ. ಇವತ್ತು ನಿಮ್ಮ ಬಾಯಿಂದ ಹೌದು ನಾವು ದೇವರನ್ನು ತುಂಬ ಪ್ರೀತಿಸ್ತೇನೆ, ದಿನ ದೇವರ ತನ ಪ್ರಾರ್ಥನೆ ಮಾಡುತ್ತೇನೆ ಎಂಬುದಾಗಿ ಹೇಳಿಕೊಂಡು
ಗುಪ್ತವಾಗಿ ನೀವು ಪಾಪದಲ್ಲಿ ಜೀವಿಸಿದ್ದಾರೆ. ಇಲ್ಲಿ ಯೋಹನ ಹೇಳ್ತಾನೆ, ನೀವು ಸುಳ್ಳುಗಾರರು, ದೇವರ ಮುಂದೆ ಸುಳ್ಳು ಮಾತನಾಡುವವರಾಗಿದ್ದೀರಿ, ಸತ್ಯವನ್ನು ಅನುಸರಿಸುವವರು ಅಲ್ಲ ಎಂಬುದಾಗಿ ಅಪೊಸ್ತಲ ಯೋಹನ ಹೇಳ್ತಾನೆ. ಯಾಕೆಂದರೆ ಇಲ್ಲಿ ಹೇಳಬೇಕಾದ್ರೆ, ಆದರೆ ಆತನು ಬೆಳಕಿನಲ್ಲಿರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡೊಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ಮತ್ತು ಆತನ ಮಗನಾದ ಯೇಸುವಿನ ರಕ್ತವು ಸಕಲ ಪಾಪವನ್ನು ನಿವಾರಣೆ ಮಾಡಿ ನಮ್ಮನ್ನು ಶುದ್ಧಿ ಮಾಡುತ್ತದೆ. ಇಲ್ಲಿ ಏನು ಹೇಳ್ತಾನೆ, ದೇವರ ಸಂಗಡ ನೀವು ಅನ್ಯೋನ್ಯತೆಯಲ್ಲಿರುವುದಾದರೆ ಅದರ ಅರ್ಥ ಬೆಳಕು ಅಂದರೆ ದೇವರು ಪರಿಶುದ್ಧವಾಗಿದೆ. ನೀವು ಸಹ ಪ್ರೇರೆ ನಾವು ಸಹ ದಿನಾಲು ಪರಿಶುದ್ಧರಾಗಿ ಜೀವಿಸಬೇಕು ಎಂಬುದು ಅಪೊಸ್ತಲ ಯೋಹನ ಹೇಳ್ತಾನೆ. ಯಾವಾಗ ದೇವರು ಪರಿಶುದ್ಧರನ್ನು ನಾವು ತಿಳಿದುಕೊಂಡು ನೀವು ಇವತ್ತು ಆ ದೇವರ ಸಂಗಡ ಪರಿಶುದ್ಧರಾಗಿ ನಡೆಯುವುದಾದರೆ ಮಾತ್ರವೇ ನಿಮ್ಮ ಸಂಗಡ ದೇವರು ಇರುತ್ತಾನೆ ಮತ್ತು ನೀವು ಒಬ್ಬರೊಬ್ಬರನ್ನು ಯಥಾರ್ಥದಿಂದ ಪ್ರೀತಿ ಮಾಡಲಿಕ್ಕೆ ಶಕ್ತರಾಗ್ತೀರಿ. ಮತ್ತು ಯೇಸು ರಕ್ತವು ನಿಮ್ಮ ಸಕಲ ಪಾಪವನ್ನು ಮಾಡಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ ಎಂಬುದಾಗಿ ಇಲ್ಲಿ ಯೋಹನ ಹೇಳ್ತಾನೆ. ಇದರ್ಥವಾಗಿದೆ ದೇವರ ಸಂಗಡ ದೇವರು ಬೆಳಕಿನ ನೀವು ಬೆಳಕಿನ ನಡುವಿನ ಅರ್ಥ ದೇವರು ಪರಿಶುದ್ಧನಾಗಿದ್ದಾನೆ. ಅದಕ್ಕೋಸ್ಕರ ಪ್ರಿಯರೇ, ದೇವರಲ್ಲಿನ ನಂಬಿಕಿಟ್ಟವರು, ಯೇಸು ಅಂಗೀಕಾರ ಮಾಡಿ ನೀರನ್ನು ಮುಳುಗಿಸಿಕೊಂಡವರು, ಪ್ರತಿದಿನ ಪ್ರಾರ್ಥನೆ ಮಾಡುವವರು, ಪ್ರಾರ್ಥನೆ ಮಾಡಿದ ಹಾಗೆ ದೇವರ ಪ್ರತಿಯೊಂದು ಆಜ್ಞೆಗಳಿಗೆ ವಿಧೇಯರಾಗಿ ನಡೆಯುವರಾಗಬೇಕು. ಆವಾಗ ಮಾತ್ರ ನೀವು ದೇವರ ಸಂಗಡ ಬೆಳಕು ಆ ಬೆಳಕು ನಡೆಯುವಾಗ ಮಾತ್ರ ಒಬ್ಬರೊಬ್ಬರನ್ನು ಯಥಾರ್ಥ ಹೃದಯದಿಂದ, ಶುದ್ಧ ಹೃದಯದಿಂದ, ನಿಷ್ಕಪಟವಾದ ಹೃದಯದಿಂದ ಒಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ ಎಂಬುದರಲ್ಲಿ ಇವನು ಹೇಳ್ತಾನೆ. ಅಷ್ಟೇ ಅದೇ, ಎಷ್ಟು ದೇವರ ವಾಕ್ಯ ನಾವು ಬೀದರಾಕಿದರೂ ಯೇಸು ರಕ್ತ ನಿಮ್ಮ ಪರಿಪೂರ್ಣವಾಗಿ ನಿಮ್ಮನ್ನು ಶುದ್ಧಿ ಮಾಡುತ್ತದೆ. ಮತ್ತು ಯೇಸು ರಕ್ತ ಕೋಟೆ ಒಳಗೆ ನೀವು ಹಿರಿತೀರಿ, ಆ ಕೋಟೆ ಮುರಿದು ಸೈತನಿಗೆ ಪ್ರವೇಶ ಮಾಡಲಿಕ್ಕೆ ಯಾವುದೇ ಅಧಿಕಾರ ಸಿಗುವುದಿಲ್ಲ. ಅದು ಈ ರೀತಿಯಲ್ಲಿ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ಜೀವನ ಬಗ್ಗೆ ಹೇಗೆ ಸಾಧ್ಯ, ಯಾವ ರೀತಿಯಲ್ಲಿ ಅಭ್ಯಾಸ ಮಾಡಿ ಬಂದರೆ ಕೆಲವೊಂದು ಹೆಜ್ಜೆಗೂ ನಿಮಗೆ ನಾವು ಹೇಳ್ತೇವೆ. ಮೊದಲನೇ ಹೆಜ್ಜೆ ಆಗಿದೆ, ದಿನಾಲೂ ಪ್ರಾರ್ಥನೆ ಮಾಡುವ ಅಭ್ಯಾಸ ಮಾಡಿಕೊಳ್ಳಬೇಕು, ಪ್ರಾರ್ಥನೆ ಮಾಡುವರಾಗಬೇಕು. ನಾವು ನೋಡ್ತೇವೆ ಮಾರ್ಕನು ಬರೆಸುವಾರ್ತೆ 1ನೇ ಅಧ್ಯಾಯದಲ್ಲಿ 35ನೇ ವಾಕ್ಯ. ಮುಂಜಾನೆ ಇನ್ನೂ ಮೊಬ್ಬಿರುವಾಗ ಆತನು ಎದ್ದು ಹೊರಟು ಅಡವಿಯ ಸ್ಥಳಕ್ಕೆ ಹೋಗಿ ದೇವರನ್ನು ಪ್ರಾರ್ಥಿಸುತ್ತಿದ್ದನು. ದೇವರ ಅಣ್ಣ ಮೊದಲ ಸ್ಟೆಪ್ ಆಗಿದೆ. ನಿಮ್ಮ ಒಂದು ಜೀವಿತದಲ್ಲಿ ಒಂದು ಶಿಸ್ತು ಮಾಡಬೇಕು, ನಿದ್ರೆಯಲ್ಲಿ ಮಿತ ಇರಬೇಕು, ಪ್ರಾರ್ಥನೆಗೋಸ್ಕರ ಟೈಮ್ ಸ್ಯಾಕ್ರಿಫೈಸ್. ನೋಡಿ, ಯೇಸು ಕ್ರಿಸ್ತನು ಈ ಭೂಲೋಕದಲ್ಲಿರುವಾಗ ಅದು ಒಬ್ಬನೇ ಮಗನಾಗಿದ್ದನು ಸಹ ಆತನು ತನ್ನ ತಂದೆಯೊಟ್ಟಿಗೆ ಪ್ರಾರ್ಥನೆ ಮಾಡಲಿಕ್ಕೆ ಒಂದು ಸಮಯವನ್ನು ನಿಗದಿಪಡಿಸಿದನು. ಆ ಸಮಯಕ್ಕೆ ಎದ್ದು ಆತನು ಅಡವಿಯ ಸ್ಥಳಕ್ಕೆ ಪ್ರಾರ್ಥನೆ ಮಾಡ್ತಿದ್ದನು. ಹಾಗಾದರೆ ನಿಮಗೆ ಕಣ್ಣಿಗೆ ಕಾಣದಿರುವ ದೇವರ ಸಂಗಡ ಅನ್ಯೋನ್ಯತೆಯಲ್ಲಿ ನೀವು ಜೀವಿಸಬೇಕು ನಿಮಗೆ ಇಷ್ಟ ಇರುವುದರೆ ನೀವು ಸಹ ನಿಮ್ಮ ಪ್ರಾರ್ಥನೆ ಜೀವಿತ ಒಂದು ಸಮಯವನ್ನು ನಿಗದಿ ಮಾಡಬೇಕು. ಒಂದು ಶಾಂತ ಸಮಯ, ಮುಂಜಾನೆ ಸಮಯ ಅತಿ ಒಳ್ಳೆಯ ಸಮಯವಾಗಿದೆ. ಕೆಲವರಿಗೆ ಆ ಸಮಯ ಯಾವ ಸಮಯ ನಿಮಗೆ ಅನುಕೂಲವಾಗ್ತದೋ ಆ ಸಮಯವನ್ನು ಫಿಕ್ಸ್ ನಿಗದಿ ಮಾಡಬೇಕು. ಮತ್ತು ಆ ಸಮಯ ನೀವು ಪ್ರಾರ್ಥನೆಗೆ ಉಪಯೋಗ ಮಾಡಬೇಕು. ಪ್ರಾರ್ಥನೆ ಅಂದರೆ ದೇವರ ಹತ್ರ ಮಾತನಾಡೋದು, ಸ್ತುತಿ ಸ್ತೋತ್ರ ಮಾಡೋದು, ಆರಾಧನೆ ಮಾಡೋದು, ಅನ್ಯ ಭಾಷೆ ಪ್ರಾರ್ಥನೆ ಎಲ್ಲ ಬಿದ್ದಿದ್ದರೆ ಪ್ರಾರ್ಥನೆ ಮಾಡಬೇಕು. ಅಟ್ಲೀಸ್ಟ್ 1 ಗಂಟೆ ಆದರೂ ಪ್ರಾರ್ಥನೆ ಮಾಡೋದಕ್ಕೆ ಆ ಸಮಯವನ್ನು ಉಪಯೋಗ ಮಾಡಬೇಕು. ಅಷ್ಟೇ ಅಲ್ಲದೆ ಈ ಪ್ರಾರ್ಥನೆ ಅಭ್ಯಾಸ ದಿನಾಲೂ ಒಂದು ಟೈಮ್ ನೀವು ನಿಗದಿಪಡಿಸಬೇಕು. ಆ ಟೈಮ್ ಮಿಸ್ ಮಾಡಿದಾಗೆ ನಾವು ಪ್ರಾರ್ಥನೆ ಮಾಡಬೇಕು. ಅಷ್ಟೇ, ಆ ಪ್ರಾರ್ಥನೆ ಮಾಡಿದ ಕೂಡಲೇ ದೇವರ ವಾಕ್ಯ ಸಹ ಓದುವ ಅಭ್ಯಾಸ. ಏನು 1 ಗಂಟೆ ಪ್ರಾರ್ಥನೆ ಮಾಡೋದಾದರೆ 1 ಗಂಟೆ ಬೈಬಲ್ ಸಹ ಓದುವ ಅಭ್ಯಾಸ ಮಾಡಬೇಕಾದ್ರೆ ಪ್ರಾರ್ಥನೆ ಮತ್ತು ದೇವರ ವಾಕ್ಯ ಒಟ್ಟಾಗಿ ಹೋಗಬೇಕು. ಆವಾಗ ಮಾತ್ರ ನಿಮ್ಮ ಅನ್ಯೋನ್ಯತೆ ಪರಿಪೂರ್ಣವಾಗ್ತದೆ. ಅನೇಕರು ಪ್ರಾರ್ಥನೆ ಮಾಡುತ್ತಾರೆ, ವಾಕ್ಯ ಓದುವುದಿಲ್ಲ. ಹಾಗಾದರೆ ನಿಮ್ಮ ಅನ್ಯೋನ್ಯತೆ, ನೀವು 1 ಗಂಟೆ ಪ್ರಾರ್ಥನೆ ಮಾಡೋದಾದರೆ 1 ಗಂಟೆ ದೇವರ ವಾಕ್ಯ ಓದಿ. ಯಾಕಂದರೆ ದೇವರ ವಾಕ್ಯ ಓದುವಾಗ ದೇವರ ಆತ್ಮನು ವಾಕ್ಯದ ಬಗ್ಗೆ ಮಾತನಾಡ್ತಾನೆ. ಆ ವಾಕ್ಯದಲ್ಲಿ ಮಾತನಾಡುವಾಗ ನಿಮ್ಮ ಆತ್ಮ ಜೀವ ಬರ್ತದೆ, ನಿಮಗೆ ವಾಕ್ಯ ಉತ್ತೇಜನವಾಗ್ತದೆ. ಆ ವಾಕ್ಯ ನಿಮ್ಮಲ್ಲಿ ಭಕ್ತಿ ಅಭಿವೃದ್ಧಿ ಮಾಡ್ತದೆ. ವಾಕ್ಯ ನಿಮ್ಮನ್ನು ಪರಿಪೂರ್ಣ ಪರಿಶುದ್ಧ ಮಾಡ್ತದೆ. ವಾಕ್ಯ ನಿಮ್ಮಲ್ಲಿ ಮಾತನಾಡುವಾಗ ನಿಮ್ಮಲ್ಲಿ ಪಾಪ ಇದ್ದರೆ ಅದು ನಿಮ್ಮ ಪಾಪವನ್ನು ನಿಮಗೆ ಮನವರಿಕೆ ಕೊಡ್ತದೆ. ಆಗ ನೀವು ಪಾಪನ ಒಪ್ಪಿಕೊಳ್ಳುವಾಗ, ಆರೈಕೆ ಮಾಡುವ ನಿಮ್ಮ ಶುದ್ಧಿ. ಈ ರೀತಿ ದೇವರ ಅನ್ಯೋನ್ಯತೆ ನಿಮಗೆ ಸಾಧ್ಯವಾಗ್ತದೆ. ಆದರೆ ಅನೇಕರು ಬರೀ ಪ್ರಾರ್ಥನೆ ತುಂಬ ಗಂಟೆ ಪ್ರೇಯರ್ ಮಾಡ್ತಾರೆ,
ವಾಕ್ಯ ತುಂಬ ಕಡಿಮೆ ಓದ್ತಾರೆ ಹಾಗೆ ಮಾಡಿದರೆ ನಿಮ್ಮಲ್ಲಿ ಆ ಒಂದು ಅನ್ಯತೆ ಪರಿಪೂರ್ಣ ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ಎಷ್ಟು ಗಂಟೆ ಪ್ರಾರ್ಥನೆ ಮಾಡ್ತೀರಿ ಅಷ್ಟು ಗಂಟೆ ದೇವರ ವಾಕ್ಯ ಓದಬೇಕು. ಪ್ರಾರ್ಥನೆ ಮತ್ತು ವಾಕ್ಯ ಸರಿ ಸಮಾನವಾಗಿ ತೆಗೆದುಕೊಂಡು ಹೋದರೆ ಮಾತ್ರವೇ ನಿಮಗೆ ದೇವರ ಸಂಗಡ ಅನ್ಯತೆ ಇಡಲಿಕ್ಕೆ ಆಗ್ತದೆ. ಆಗ ನೀವು ಪರಿಶುದ್ಧರಾಗ್ತೀರಿ. ಆಗ ಒಬ್ಬರ ಸಂಗಡ ಸಹ ನೀವು ಅನ್ಯತೆ ಇಡ್ತೀರಿ. ಹಾಗೆ ರಕ್ತ ನಿಮಗೆ ಪರಿಪೂರ್ಣ ಶುದ್ಧೀಕರಿಸುತ್ತದೆ. ದೇವರು ನಿಮ್ಮ ಸಂಗಡ ಇದ್ದ ನಿಮ್ಮ ಅನುಭವ ನಿಮಗೆ ಆತ್ಮ ನಿಮಗೆ ಆ ಸಾಕ್ಷಿ ಕೊಡುತ್ತದೆ. ಅದಕ್ಕೆ ಈ ರೀತಿ ನೀವು ಪ್ರಾರ್ಥನೆ ಮತ್ತು ವಾಕ್ಯ ಓದುವ ಅಭ್ಯಾಸ ಮಾಡಿಕೊಳ್ಳಬೇಕು. ದೇವರ ಅನ್ಯತೆ ಇಡಬೇಕಾದ್ರೆ ಇನ್ನೊಂದು ಸಂಗತಿ ಮಾಡಬೇಕು. ಹಾಗೆ ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡಿದಾಗೆ ಕುಟುಂಬ ಪ್ರಾರ್ಥನೆಯು ಅತಿ ಅಗತ್ಯವಾಗಿದೆ. ನೀವು ಗಂಡ ಹೆಂಡತಿ ಮಕ್ಕಳು ಸೇರಿ ಕುಟುಂಬವಾಗಿ ಸಹ ನೀವು ಒಂದು ಸ್ವಲ್ಪ ಸಮಯ ಪ್ರಾರ್ಥನೆ ಮಾಡಿ. ಹಾಗೆ ನಿಮ್ಮ ಕುಟುಂಬದ ಅನ್ಯತೆ ಬರುತ್ತೆ. ಹಾಗೆ ಆದ್ಯದ ಸಭೆಯಾಗಿ ಸೇರಿ ಪ್ರಾರ್ಥನೆ ಮಾಡೋದು ಸಹ ಅದು ಸಹ ಅತಿ ಅಗತ್ಯ. ಪ್ರತಿ ಆದ್ಯತರ ಒಂದು ವಾರಕ್ಕೆ ಒಂದು ದಿನವಾದರೂ ಆದ್ಯ ದಿವಸ ನೀವು ಸಭೆಗೆ ಸೇರಿ ಬರೋದ್ರೆ ನಂಬಿಕೆ ಸಹ ಆಗಬೇಕು. ನಾವು ನೋಡ್ತೇವೆ ಅಪೊಸ್ತಲರ ಕೃತ್ಯ 2ನೇ ಅಧ್ಯಾಯದಲ್ಲಿ 42ನೇ ವಾಕ್ಯ, Acts 2:42. ಇವರು ಅಪೊಸ್ತಲರ ಬೋಧನೆಯನ್ನು ಕೇಳಿದರಲ್ಲೂ ಸೌದ ಅನ್ಯತೆಯಲ್ಲೂ ರೊಟ್ಟಿ ಮುರಿದಲ್ಲೂ ಪ್ರಾರ್ಥನೆಗಳಲ್ಲೂ ನಿರತರಾಗಿದ್ದರು. ಹೇಗೆ ವ್ಯಕ್ತಿಗಳನ್ನು ಪ್ರಾರ್ಥನೆ ಮಾಡ್ತೀರಿ ಹಾಗೆ ಕುಟುಂಬ ಪ್ರಾರ್ಥನೆ ಬೇಕು. ಹಾಗೆ ಸಭೆಯಾಗಿ ವಾರಕ್ಕೆ ಒಂದಿನವಾದರೂ ಪ್ರತಿ ಥರ ಸಭೆಯಾಗಿ ಸೇರಿ ಬರೋ ಪ್ರಾರ್ಥನೆಯಲ್ಲಿ ರೊಟ್ಟಿ ಮುರಿದಲ್ಲಿ ಉಪವಾಸ ನಿರತರ ಈ ರೀತಿ ನೀವು ಮಾಡುವುದಾದರೆ ದೇವರ ಸಣ್ಣ ಅನ್ಯತೆಯಲ್ಲಿ ಇರಲಿಕ್ಕೆ ಸಾಧ್ಯ. ಅಷ್ಟೇ ದೇವರ ಪ್ರಾರ್ಥನೆ ವಾಕ್ಯ ಓದಬೇಕು. ಮತ್ತು ದೇವರ ವಾಕ್ಯ ವಿಧೇಯತೆ ಸಹ ಅತಿ ಇಂಪಾರ್ಟೆಂಟ್. ಅದು ವಿಧೇಯರಾದರೆ ಮಾತ್ರವೇ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗ ನಿಮಗೆ ಅನುಭವ ಆಗುತ್ತದೆ. ನಾವು ನೋಡ್ತೇವೆ ಯೋಹನ ಬರೆದ ಸುವಾರ್ತೆ 14ನೇ ಅಧ್ಯಾಯದಲ್ಲಿ 23ನೇ ವಾಕ್ಯ, ಜಾನ್ ಗಾಸ್ಪಲ್ ಚಾಪ್ಟರ್ 14:23. ಯೇಸು ಅವನಿಗೆ, ಯಾರಾದರೂ ನನ್ನನ್ನು ಪ್ರೀತಿಸುವವನಾದರೆ ನನ್ನ ಮಾತನ್ನು ಕೈಕೊಂಡು ನಡೆಯುವವನು ಅವನನ್ನು ನನ್ನ ತಂದೆಯು ಪ್ರೀತಿಸನು. ನಾವಿಬ್ಬರು ಅವನ ಬಳಿಗೆ ಬಂದು ಅವನ ಬಳಿಯಲ್ಲಿ ಬಿಡಾರವನ್ನು ಮಾಡಿಕೊಳ್ಳೆವು. ಯೇಸು ಅತಿ ಸ್ಪಷ್ಟನೆ, ಯಾರಾದರೂ ಯೇಸು ಕ್ರಿಸ್ತನ ಪ್ರೀತಿಸಿದರೆ ಯೇಸು ಕ್ರಿಸ್ತನೇ ನೀವು ನನ್ನ ತಂದೆಯ ಆಜ್ಞೆಗಳನ್ನು ಕೈಕೊಳ್ಪಡೆ. ಯೇಸು ಕ್ರಿಸ್ತನು ಇವತ್ತು ಹೊಸ ನಿಮಗೆ ಅನೇಕ ಆಜ್ಞೆಗಳನ್ನು ಕೊಟ್ಟಿದ್ದಾನೆ. ನಿಜವಾಗಿ ನೀವು ಪ್ರಾರ್ಥನೆ ಮಾಡುವವರು ಆ ವಾಕ್ಯಗಳನ್ನು ಓದಬೇಕು. ಆ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮಾತ್ರವೇ ಯೇಸು ಕ್ರಿಸ್ತನೇ ತಂದೆ ಮಗ ಪವಿತ್ರ ಏಕ ದೇವರು ನಿಮ್ಮ ಆತ್ಮದಲ್ಲಿ ಬಿಡಾರ ಮಾಡಿಕೊಳ್ಳಿ. ಆವಾಗ ನೀವು ನಿಜವಾಗಿ ದೇವರ ಸಂಗಡ ಯೇಸು ಕ್ರಿಸ್ತ ಸಂಗಡ ಅನ್ಯತೆಯನ್ನು ಅನುಭವ ಮಾಡ್ತೀರಿ. ಈ ಅನ್ಯತೆ ನಿಮ್ಮಲ್ಲಿ ಇರುವಾಗ ನೀವು ಒಬ್ಬರ ಸಂಗಡ ಒಬ್ಬರು ಸಹ ಶುದ್ಧವಾದ ಪ್ರೀತಿಯಿಂದ ಪ್ರೀತಿ ಮಾಡಲಿಕ್ಕೆ ಶಕ್ತರಾಗ್ತೀರಿ. ಯೇಸು ಕ್ರಿಸ್ತನ ಸಂಪೂರ್ಣ ನಿಮ್ಮನ್ನು ಶುದ್ಧೀಕರಿಸುವ ಎಂಬುದಲ್ಲೇ ಯೋಹನ ಹೇಳ್ತಾರೆ. ಅದಕ್ಕೆ 1ನೇ ಯೋಹನ ಪತ್ರಿಕೆ 3ನೇ ಅಧ್ಯಾಯದಲ್ಲಿ 24ನೇ ವಾಕ್ಯ, 1 John 3:24. ಆತನ ಆಜ್ಞೆಗಳನ್ನು ಕೈಕೊಂಡು ನಡೆಯುವನು ಆತನಲ್ಲಿ ನೆಲೆಗೊಂಡಿರುತ್ತಾನೆ, ಆತನ ಇವನಲ್ಲಿ ನೆಲೆಗೊಂಡಿರುತ್ತಾನೆ, ನಮ್ಮಲ್ಲಿ ನೆಲೆಗೊಂಡಿದ್ದಾನೆಂದು ಆತನ ನಮಗೆ ಅನುಗ್ರಹಿಸಿದ ಆತ್ಮನಿಂದಲೇ ಬಲ್ಲೆಯು. ದೇವರ ಸಂಗಡ ಅನ್ಯತೆಯಲ್ಲಿದ್ದೀರಿ ಮತ್ತು ದೇವರ ಅನ್ಯತೆ ಇದ್ದ ನಿಮಗೆ ಗೊತ್ತಾಗುವುದು ಹೇಗೆಂದರೆ ಇಲ್ಲಿ ಯೋಹನ ಹೇಳ್ತಾನೆ, ಆತನ ಆಜ್ಞೆ ನೀವು ಅಲ್ಲಿ ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರ ವಾಕ್ಯ ಓದೋದು ಮಾತ್ರ ಅಲ್ಲ, ದೇವರ ವಾಕ್ಯದಲ್ಲಿರುವ ಪ್ರತಿಯೊಂದು ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ಎಷ್ಟು ನೀವು ದೇವರ ವಾಕ್ಯ ವಿಧಿಯಾಗ್ತೀರೋ ಅಲ್ಲಿಂದ ಆಗ ನೀವು ಯೇಸು ಕ್ರಿಸ್ತನೇ ನೆಲೆಗೊಳ್ಳುತ್ತೀರಿ, ಯೇಸು ಕ್ರಿಸ್ತದ ಒಂದಾಗುತ್ತೀರಿ. ಅಷ್ಟೇ ಅಲ್ಲದೆ ಆವಾಗ ಯೇಸು ಕ್ರಿಸ್ತನೇ ತಂದೆ ಮಗ ಪವಿತ್ರಾತ್ಮ ನಿಮ್ಮ ಸಂಗಡ ಬಿಡಾರ ಮಾಡಿಕೊಳ್ಳುತ್ತವೆ. ಯಾಕಂದರೆ ಅಲ್ಲಿ ಆಗ ನಿಮಗೆ ನಿಮ್ಮ ಆತ್ಮದಲ್ಲಿ ನಿಮಗೆ ಒಂದು ದೃಢವಾದ ಒಂದು ಸಾಕ್ಷಿ, ನಿಮ್ಮ ಆತ್ಮ ನಿಮಗೆ ಸಾಕ್ಷಿ ಕೊಡುತ್ತದೆ, ಅದು ನನ್ನ ಸಂಗಡ ದೇವರಿದ್ದಾನೆ. ನಿಮಗೆ ನಿಮ್ಮ ಆತ್ಮ ಸಾಕ್ಷಿದೆ, ಅದು ನಿಮ್ಮ ಸಂಗಡ ದೇವರಿದ್ದಾನೆ. ಈಗ ನಿಮ್ಮ ಆತ್ಮವೇ ನಿಮಗೆ ಸಾಕ್ಷಿ ಕೊಡ್ತದೆ, ನಿಮ್ಮ ಸಂಗಡ ದೇವರಿದ್ದಾನೆ, ದೇವರ ಆತ್ಮ ನಿಮ್ಮ ಸಂಗಡ ಇದ್ದಾನೆ ಎಂಬುದಾಗಿ. ಆಗ ಮಾತ್ರ ನಿಮ್ಮ ಸಹೋದರ ಸಹೋದರನು ನಿಮ್ಮ ಕುಟುಂಬದಲ್ಲಿ ಗಂಡ ಹೆಂಡತಿ ಮಧ್ಯದಲ್ಲಿ ಮಕ್ಕಳ ಮಧ್ಯೆ ಆ ನಿಜವಾದ ಪ್ರೀತಿ ನಿಮ್ಮಲ್ಲಿ ಇರ್ತದೆ, ನಿಜವಾದ ಪ್ರೀತಿ ಅನ್ಯತೆ ಇರ್ತದೆ. ಆಗ 100% ಈ ರಕ್ತ ನಿಮ್ಮನ್ನು ಸಂಪೂರ್ಣ ಶುದ್ಧೀಕರಿಸುವುದು ಮಾತ್ರ ಆ ರಕ್ತ ಕೋಟೆ ಒಳ್ಳೆ ಹಿಡಿಯುತ್ತೀರಿ. ರಕ್ತ ಕವರಿ ನಿಮ್ಮ ಇರ್ತದೆ. ಸೈತನ ಅಟ್ಯಾಕ್ ಮಾಡಿ ಯಾವ ರೀತಿ ಅವನಿಗೆ ಚಾನ್ಸ್ ಸಿಗೋದಿಲ್ಲ. ಪ್ರತಿ ಸಲ ದೇವರ ಪ್ರಸನ್ನತೆಯು ನಿಮ್ಮ ಸಂಗಡ ಇರ್ತದೆ. ನೀವು ಹೋಗುವಾಗಲೂ ಆಶೀರ್ವಾದ, ಬರಲು ಆಶೀರ್ವಾದ, ಎಲ್ಲ ಕಡೆ ದೇವರ ಪ್ರಸನ್ನ. ಈ ರೀತಿ ಯೋಹನ ಹೇಳ್ತಾನೆ, 1 ಯೋಹನ 5:6-7ನೇ ವಾಕ್ಯದಲ್ಲಿ ದೇವರು ಬೆಳಕಾಗಿದ್ದಾನೆ, ಪರಿಶುದ್ಧನಾಗಿದ್ದಾನೆ. ಆ ಪರಿಶುದ್ಧರೊಟ್ಟಿಗೆ ನೀವು ಅನ್ಯತೆ ಹೇಳಿಕೊಂಡು ಒಂದು ವೇಳೆ ಗುಪ್ತವಾಗಿ ಪಾಪದ ನಡುವುದನ್ನು ಸುಳ್ಳಾಡುವಾಗಿದ್ದರೆ ಸತ್ಯವನ್ನು ಮತ್ತು ಪಾಪ ನಿಮ್ಮಲ್ಲಿ ಬಂದ ಕೂಡಲೇ ದೇವರ ಅನ್ಯತೆ ನೀವು ಅನುಭವ ಮಾಡಲಿಕ್ಕೆ ಆಗುವುದಿಲ್ಲ. ಅದಕ್ಕೆ ದೇವರ ಅನ್ಯತೆಯನ್ನು ಅನುಭವ ಮಾಡಬೇಕಾದ್ರೆ 1 ಗಂಟೆ ನೀವು ಪ್ರಾರ್ಥನೆ ಮಾಡಿದ್ರೆ
1 ಗಂಟೆ ಬೈಬಲ್ ಓದಿ ಪ್ರಾರ್ಥನೆ ಮತ್ತು ಬೈಬಲ್ ಸರಿ ಸಮಾನವಾಗಿ ತೆಗೆದುಕೊಂಡು ನಡೆಯುವಾಗ ನಿಮ್ಮಲ್ಲಿ ಆ ಪಾಪ ಇದ್ದ ಕೂಡಲೇ ಆ ವಾಕ್ಯ ನಿಮಗೆ ಪಶ್ಚಾತ್ತಾಪ ನಡೆಸ್ತದೆ, ಪಾಪವನ್ನು ಒಪ್ಪಿಕೊಳ್ಳುತ್ತೀರಿ, ಅರಿಕೆ ಮಾಡಿ ಬಿಟ್ಟು ಬಿಡ್ತೀರಿ. ಆಗ ನಿಮಗೆ ಪ್ರತಿ ಸಲ ದೇವರು ನಿಮ್ಮ ಸಂಗಡ ಇದ್ದಾನೆ ಎಂಬುದೇ ಅನುಭವ ಆಗಿಕೊಂಡು ದೇವರು ಅನ್ನುತ್ತಿರ್ತೀರಿ, ಒಬ್ಬರ ಸೊಬ್ಬರು ಅನ್ನುತ್ತಿರ್ತೀರಿ. ಈ ರೀತಿ ನೀವು ಜೀವನ ಮಾಡಲಿಕ್ಕೆ ಸಕ್ತರಾಗ್ತೀರಿ. ಮತ್ತು ದೇವರು ನಿಮ್ಮ ಸಂಗಡ ಇರುವಾಗ ವೈರಿಗಳು ನಿಮ್ಮ ಮುಂದೆ ನಿಲ್ಲುವುದಿಲ್ಲ, ಅವರು ಸದ್ರಿ ಹೋಗ್ತಾರೆ. ಮತ್ತು ಶುಭವು ಕೃಪೆಯು ದಾವಿದಾನೆ ನಿಶ್ಚಯವಾಗಿ ಶುಭ ಕೃಪೆಯು ನಿಮ್ಮ ಜೀವಮಾನ ಪೂರ್ತಿ ನೀವು ಅನುಭವ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಎರಡನೇ ಸಂಗತಿ ನೋಡ್ತೇವೆ, ಪಾಪದ ಜೀವಿತವನ್ನು ದೇವರ ಸಂಗಡ ಅನ್ನತೆಯಲ್ಲಿರುವವರು ಪಾಪದ ಜೀವಿತವನ್ನು ಬಿಟ್ಟು ಬಿಡುವವರು ಆಗಬೇಕು. ನಾವು ನೋಡ್ತೇವೆ 1ನೇ ಕೊರಿಂಥಿಯವರಿಗೆ ಪತ್ರಿಕೆ 15ನೇ ಅಧ್ಯಾಯದಲ್ಲಿ 33 ಮತ್ತು 34ನೇ ವಾಕ್ಯ. 1 Corinthians 15 verse 33 and 34 verse. ಮೋಸ ಹೋಗಬೇಡಿರಿ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ಹೆಚ್ಚಿತು ನೀತಿವಂತರಾಗಿರಿ, ಪಾಪವನ್ನು ಬಿಟ್ಟು ಬಿಡಿರಿ. ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ, ನಿಮಗೆ ನಾಚಿ ಹುಟ್ಟಬೇಕೆಂದು ಹೇಳುತ್ತೇನೆ. ಪ್ರಾಪ್ತಪಡುತ್ತೇನೆ, ದುಷ್ಟ ಸಹವಾಸವು ಸದಾಚಾರವನ್ನು ಕೆಡಿಸುತ್ತದೆ. ಇಂಥ ಅಮಲಿನಿಂದ ನೀತಿವಂತ ಪಾಪವನ್ನು ಬಿಟ್ಟು ಬಿಡಿರಿ. ಪಾಪವನ್ನು ಬಿಟ್ಟು ಬಿಡಬೇಕು. ಆವಾಗ ಮಾತ್ರ ದೇವರ ಆಶೀರ್ವಾದ, ದೇವರ ದಯೆ, ದೇವರ ಆತ್ಮನ ಅಭಿಷೇಕ, ಆ ದೇವರ ಅನ್ಯೋನ್ಯತೆ ಪರಿಪೂರ್ಣ ಹೊಂದಿಕೊಳ್ಳಲಿಕ್ಕೆ ಸಾಧ್ಯವಾಗ್ತದೆ. ಆವಾಗ ಮಾತ್ರ ಇನ್ನೊಬ್ಬರ ಮೇಲೆ ನಿಮಗೆ ಅತಿ ಶುದ್ಧವಾದ ಪ್ರೀತಿ ನಿಮ್ಮಲ್ಲಿ ಬರ್ತದೆ. ಅದು ಯಾವಾಗ ಪಾಪ ನಿಮ್ಮಲ್ಲಿ ಬರ್ತದೆ ಆಗ ದೇವರ ಅನ್ಯೋನ್ಯತೆ ಪರಿಪೂರ್ಣ ಅನುಭವ ಮಾಡಲಿಕ್ಕೆ, ಅದು ಪರಿಪೂರ್ಣವಾಗಿ ಶುದ್ಧರ ಇನ್ನೊಬ್ಬರ ಪ್ರೀತಿ ಮಾಡಲಿಕ್ಕೆ ಅಡ್ಡಿ ಆಗ್ತದೆ. ಅದಕ್ಕೆ ಜ್ಞಾನೋಕ್ತಿ ಪುಸ್ತಕ 28ನೇ ಅಧ್ಯಾಯದಲ್ಲಿ 13ನೇ ವಾಕ್ಯದಲ್ಲಿ ಹೇಳ್ತಾನೆ, ದೋಷಗಳನ್ನು ಮುಚ್ಚಿಕೊಳ್ಳುವವನಿಗೆ ಎಂದಿಗೂ ಅವರಿಗೆ ಶುಭವಾಗುವುದಿಲ್ಲ. ನಿಮ್ಮ ಪಾಪ ಜೀವನವನ್ನು ಮುಚ್ಚಿ ಬಿಡುತ್ತೀರೋ, ಪಾಪ ಜೀವನ ಬಿಟ್ಟು ಬಿಡಿದ್ರು ಶುಭವು ಆಗುವುದಿಲ್ಲ ಎಂಬುದು ಹೇಳ್ತಾನೆ. ಅವನನ್ನು ಒಪ್ಪಿಕೊಂಡು ಬಿಟ್ಟು ಬಿಡುವನೇ ಕರುಣೆ ದೊರೆಯುತ್ತದೆ. ನಿಮ್ಮ ಪಾಪಗಳು ಒಪ್ಪಿಕೊಳ್ಳಬೇಕು, ಅದನ್ನು ಬಿಟ್ಟು ಬಿಟ್ಟರೆ ದೇವರ ಕರುಣೆ, ದೇವರ ದಯೆ, ದೇವರ ಆಶೀರ್ವಾದ ನಿಮಗೆ ಸಿಗ್ತದೆ ಎಂಬುದಾಗಿ ಹೇಳ್ತಾನೆ. ಇನ್ನೊಂದು ಎಕ್ಸಾಂಪಲ್ ನಾವು ನೋಡ್ತೇವೆ. 2ನೇ ಕೊರಿಂಥಿಯವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 16ರಿಂದ 18ನೇ ವಾಕ್ಯ ತನಕ. 2 Corinthians 6 verse 16 to 18. ದೇವರ ಮಂದಿರಕ್ಕೂ ವಿಗ್ರಹಗಳಿಗೂ ಒಪ್ಪಿಗೆಯೇನು? ನಾವು ಜೀವಸ್ವರೂಪ ದೇವರ ಮಂದಿರವಾಗಿದ್ದೇವಲ್ಲ, ಇದರ ಸಂಬಂಧವಾಗಿ ದೇವರು, ನಾನು ಅವರಲ್ಲಿ ವಾಸಿಸುತ್ತಾ ತಿರುಗಾಡುವೆನು, ನಾನು ಅವರಿಗೆ ದೇವರಾಗಿರುವೆನು, ಅವರು ನನಗೆ ಪ್ರಜೆಯಾಗಿರುವರು ಎಂದು ಹೇಳಿದ್ದಾನೆ. ಆದುದರಿಂದ ಅನ್ಯಜನರ ಮಧ್ಯದಿಂದ ಹೊರಟು ಬಂದು ಪ್ರತ್ಯೇಕವಾಗಿರಿ. ದೇವರ ಸಂಗಡ ನೀವು ಅನ್ಯತೆಯಲ್ಲಿ ಜೀವನ ಮಾಡಬೇಕಾದರೆ, ಅಥವಾ ದೇವರು ನಿಮ್ಮ ಸಂಗಡ ವಾಸ ಮಾಡಬೇಕಾದ್ರೆ, ಇಲ್ಲಿ ಅಪ್ಪ ಮಾಡಿದರೆ ಅನ್ಯ ಜನರು ಮಾಡುವ ವಿಗ್ರಹಾರದಿಂದ, ಅನ್ಯ ಜನರ ಪದ್ಧತಿ ಸಂಸ್ಕಾರದಿಂದ ನೀವು ಪುನಃ ಪ್ರತ್ಯೇಕವಾಗಿಕೊಂಡು ದೇವರ ಮಕ್ಕಳೊಟ್ಟಿಗೆ ಸೇರಿಕೊಂಡು ದೇವರ ಸಭೆಯೊಟ್ಟಿಗೆ ಸೇರಿಕೊಂಡು ದೇವರ ಆರಾಧನೆ ಮಾಡುವವರು ಆಗಬೇಕು. ಮತ್ತು ಅಶುದ್ಧವಾದನ್ನು ಮುಟ್ಟದೆ ಎಂದು ಕರ್ತೇನೆ. ವಿಗ್ರಹಾರಾಧನೆ ದೇವರಿಗೆ ಅಶುದ್ಧವಾಗಿದೆ. ಅದಕ್ಕೆ ಆ ವಿಗ್ರಹಾರಾಧನೆಯನ್ನು ಸಂಪೂರ್ಣ ಬಿಟ್ಟು ಬಿಡಬೇಕು. ವಿಗ್ರಹಾರಾಧನೆ ಮಧ್ಯದಿಂದ ಪ್ರತ್ಯೇಕವಾಗಿ ದೇವರ ಆತ್ಮದಿಂದ ಆರಾಧನೆ ಮಾಡುವವರು ಆಗಬೇಕು. 18ನೇ ವಾಕ್ಯ, ಇದಲ್ಲದೆ ನಾನು ನಿಮ್ಮನ್ನು ಸೇರಿಸಿಕೊಂಡು ನಿಮಗೆ ತಂದೆಯಾಗಿರುವೆನು, ನೀವು ನನಗೆ ಕುಮಾರ ಕುಮಾರಿಯರು ಆಗಿರುವೆಂದು ಸರ್ವಕರ್ತನು ಹೇಳುತ್ತಾನೆ. ಯಾವಾಗ ನೀವು ದೇವರ ಸಂಗಡ ಅನ್ಯತೆ ನಿಮಗೆ ಆಸೆ ಉಂಟು, ದೇವರು ನಿಮ್ಮ ಸಂಗಡ ನಿಮ್ಮ ವಾಸ ಮಾಡೋ ನಿಮಗೆ ಆಸೆ ಇರುವುದಾದ್ರೆ ನೀವು ಅನ್ಯ ಜನರ ಮಧ್ಯದಿಂದ, ಅನ್ಯ ಜನರ ಮಾಡಿ ವಿಗ್ರಹಾರದಿಂದ ಸಂಬಂಧ ಪ್ರತ್ಯೇಕವಾಗಿಕೊಂಡು ದೇವರ ಜನರೊಟ್ಟಿಕೊಂಡು ದೇವರ ಸಭೆ ಇಟ್ಟುಕೊಂಡು ಆ ಆರಾಧನೆ ಪಾಲರು ಆಗುವುದಾರೆ ಪರಿಶುದ್ಧ ಜೀವಿಸ ಮಾಡಿ ದೇವರತೆ, ನಾನು ನಿಮ್ಮ ತಂದೆ, ನಿಮ್ಮ ಕುಮಾರ ಈ ರೀತಿ ನೀವು ಪಾಪದ ಜೀವಿತವನ್ನು ಪಾಪದ ಆ ವಿಗ್ರಹದಿಂದ ನೀವು ಪ್ರತ್ಯೇಕವಾಗಬೇಕು. ದೇವರ ಸಂಗಡ ಅನ್ಯತೆಯಲ್ಲಿ ಜೀವನ ಮಾಡಬೇಕಾದ ಏನಿದೆ ಎಕ್ಸಾಂಪಲ್ ನಾವು ನೋಡ್ತೇವೆ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದಲ್ಲಿ 22ರಿಂದ 24ನೇ ವಾಕ್ಯ ತನಕ. ಎಫೆಸಸ್ chapter 4 verse 22 ಇಂದ 24 ತನಕ. ಯೇಸುವಿನಲ್ಲಿರುವ ಸತ್ಯೋಪದೇಶವು ಯಾವುದೆಂದರೆ, ನೀವು ನಿಮ್ಮ ಇಂದಿನ ನಡತೆಯನ್ನು ಅನುಸರಿಸದೆ ಪೂರ್ವ ಸ್ವಭಾವವನ್ನು ತೆಗೆದು ಹಾಕಿಬಿಡಬೇಕು. ಅದು ಮೋಸಕರವಾದ ದುರಾಸೆಗಳಿಂದ ಕೆಟ್ಟು ಹೋಗುವಂಥದ್ದು.
ಪ್ರಿಯಪ್ಪಳ್ತಾನೆ ಯೇಸು ಕ್ರಿಸ್ತನ ಸತ್ಯೋಪದೇಶ ಅಂದರೆ ನೀವು ದಿನಾಲು ದೇವರ ವಾಕ್ಯನ ಓದಿಕೊಂಡು ನೀವು ಪ್ರಾರ್ಥನೆ ಮಾಡೋದು ಮಾತ್ರ ಅಲ್ಲ, ದೇವರ ಪಾಠ ಓದಿಕೊಂಡು ವಾಕ್ಯದಲ್ಲಿರುವ ಆಜ್ಞೆಯನ್ನು ಗಮನಿಸಿಕೊಂಡು ವಾಕ್ಯವನ್ನು ಧ್ಯಾನ ಮಾಡಿಕೊಂಡು ನಿಮ್ಮೆಲ್ಲ ಪೂರ್ವ ದಿನಾಲೂ ತೆಗೆದು ಹಾಕಿ ಬಿಡಬೇಕು. ಯಾಕಂದರೆ ಅದು ಮೋಸಕರವಾದ ದೂರ ಕೆಟ್ಟು ಹೋಗೋದ್ರಿಂದ ಅಪ್ಪಸ್ತಲನು ಹೇಳ್ತಾನೆ 23 ವಾಕ್ಯದಲ್ಲಿ, ನೀವು ನಿಮ್ಮ ಅಂತ್ಯದಲ್ಲಿ ಹೊಸಬರಾಗಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳಿರಿ. ಪ್ರತಿ ದಿನ ವಾಕ್ಯ ಓದುವುದು ಮಾತ್ರ ಅಲ್ಲ, ಓದಿದ ಹಾಗೆ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡಿಬೇಕು. ಎಷ್ಟು ನೀವು ದೇವರ ವಾಕ್ಯ ವಿಧೇಯರಾಗಿದ್ದೀರೋ ಆಗ ನೀವು ನೂತನ ವ್ಯಕ್ತಿಯಾಗಿದ್ದೀರಿ, ನೂತನ ಸ್ವಭಾವ ಧರಿಸ್ಕೊಳ್ತೀರಿ, ಪೂರ್ವ ಸ್ವಭಾವದು ಗತಿಸಿ ಹೋಗ್ತದೆ. ಈ ರೀತಿ ದಿನಾಲು ಪ್ರಾರ್ಥನೆ, ವಾಕ್ಯ ಓದುವುದು, ವಾಕ್ಯದ ಪ್ರಕಾರ ನಡೆಯುವುದಾದರೆ ಮಾತ್ರವೇ ನೀವು ದಿನಾಲು ನೂತನ ವ್ಯಕ್ತಿಯಾಗಿ ನೂತನ ಸ್ವಭಾವವನ್ನು ಧರಿಸಬೇಕೆಂದು ಅಪ್ಪಸ್ತಲ ಪೌಲನು ಹೇಳ್ತಾನೆ. 24 ವಾಕ್ಯದಲ್ಲಿ, ಆ ಸ್ವಭಾವವು ದೇವರ ಹೋಲಿಕೆಯ ಮೇರೆಗೆ ಸತ್ಯಾನುಗುಣವಾದ ನೀತಿಯುಳ್ಳದಾಗಿಯೂ ದೇಹ ಭಯವನ್ನು ನಿರ್ಮಿಸಲ್ಪಟ್ಟಿದೆ. ಅಂದರೆ ಈ ರೀತಿ ದಿನ ಪ್ರಾರ್ಥನೆ, ವಾಕ್ಯ ಓದಿಕೊಂಡು ವಾಕ್ಯದ ಪ್ರಕಾರ ನಡೆಯುತ್ತಾರೆ ನೀವು ದಿನಾಲು ಯೇಸು ಸಾರಿಪುಳ್ಳವರಾಗ್ತೀರಿ, ದೇವರ ಭಯವುಳ್ಳವರಾಗ್ತಾರೆ, ದೇವರ ಮುಂದೆ ನೀತಿವಂತರಾಗಿ ಜೀವಿಸಲಿಕ್ಕೆ ಸಾಧ್ಯವಾಗ್ತದೆ. ಈ ರೀತಿ ನೀವು ದೇವರ ಅನ್ಯತರಲಿಕ್ಕೆ ನೀವು ನಿಮ್ಮನ್ನು ಒಪ್ಪಿಸಿಕೊಡಬೇಕು. ಆಗ ಮಾತ್ರ ನೀವು ಪರಿಶುದ್ಧರಾಗಿ ಜೀವನ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಒಬ್ಬೊಬ್ಬರನ್ನು ಯಥಾರ್ಥವಾದ ಪ್ರೀತಿಯಲ್ಲಿ ಪ್ರೀತಿ ಮಾಡಲಿಕ್ಕೆ ನಿಮಗೆ ಸಾಧ್ಯವಾಗ್ತದೆ ಎಂಬುದನ್ನು ನಾವಿಲ್ಲಿ ನೋಡುತ್ತೇವೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. 2 ತಿಮೋತಿ ಪುಸ್ತಕ 2ನೇ ಅಧ್ಯಾಯದಲ್ಲಿ 19ರಿಂದ 21ನೇ ವಾಕ್ಯ ತನಕ. 2 ತಿಮೋತಿ chapter 2 verse 19 to 21. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕೆಂತಲೂ ಲಿಪಿಯುಂಟು. ಅತಿ ಸ್ಪಷ್ಟನೆ, ಯಾರು ತನ್ನ ಹೃದಯದಿಂದ ಯೇಸು ಕ್ರಿಸ್ತನ ಕರ್ತನ ಒಡೆಯನ್ನು ನಂಬಿಕೊಂಡು ಬಾಯಿಂದ ಅರಿಕೆ ಮಾಡಿಕೊಳ್ತಾರೋ ಯೇಸು ಕ್ರಿಸ್ತನ ಕರ್ತನ ಒಡೆಯ ಅವರೆಲ್ಲರೂ ದುರ್ಮಾರ್ಗತನವನ್ನು ಬಿಟ್ಟು ಬಿಡಬೇಕು ಎಂಬುದಾಗಿ ಪರಲೋಕದ ಆಶೀರ್ವಾದದಲ್ಲಿ ಲಿಪಿ ಉಂಟು ಎಂಬುದಾಗದೆ. ಇವತ್ತು ಬರೀ ಸ್ವಾಮಿ ಹೇಳಿದವರೆಲ್ಲರೂ ಪರಲೋಕ ಹೋಗುವುದಿಲ್ಲ. ಅದಕ್ಕೆ ಯೇಸು ಮತ್ತೆ ಹೇಳಿಪದಂತೆ, ನನ್ನ ಸ್ವಾಮಿನವರೆಲ್ಲರೂ ಪರಲೋಕ ರಾಜ್ಯಕ್ಕೆ ಹೋಗುವುದಿಲ್ಲ, ಪರಲೋಕದ ಚಿತ್ತ ಪ್ರಕಾರ ನಡೆಯುವನೇ ಪರಲೋಕ ಚಿತ್ತವಾಗಿದೆ. ಯೇಸು ಕ್ರಿಸ್ತನ ನಂಬಬೇಕು. ಯೇಸು ಕ್ರಿಸ್ತನಾಗಿ ನೀತಿನ ಅನುಸರಿಸಿ ನಡೆಯುವವರು ಮಾತ್ರ ಪರಲೋಕ ಹೋಗ್ತಾರೆ. ಮತ್ತು ಮತ್ತೆ 7, 23, 24 ಹೇಳ್ತದೆ, 22, 23 ವಾಕ್ಯ ಹೇಳ್ತದೆ, ಸ್ವಾಮಿ ನಿನ್ನ ಹೆಸರಿನ ಮೇಲೆ ನಾವು ಪ್ರವಾದನೆ ಇಲ್ಲವೇ, ಅದ್ಭುತಗಳು ಮಾಡಲಿಲ್ಲವೇ, ರೋಗ ಯೇಸು ಕ್ರಿಸ್ತನೇ ಧರ್ಮ ಮೀರಿ ನಡೆಯುವರೇ, ನಿಮ್ಮ ಗುರು ಕಾಣುಪರಿ ಆಗದೆ ಅದ್ಭುತಗಳು ನಿಮ್ಮ ಮುಖಾಂತರ ಆಗ್ಬೋದು, ಸೂಚಕರಾಗ್ಬೋದು, ಸೇವೆಗೆ ನೀವು ಮಾಡ್ಬೋದು. ಆದರೆ ದೇವರ ವಾಕ್ಯಕ್ಕೆ ನೀವು ಅವಿಧೇಯರಾಗಿ ನಡೆಯುತ್ತಾರೆ. ಯೇಸು ಕ್ರಿಸ್ತನು ಹೇಳ್ತಾನೆ, ನೀವು ಧರ್ಮ ನಡೆಯುವರಿ ನನ್ನ ನಿಮ್ಮ ಗುರು ನನಗೆ ಆಗದೆ. ಇವತ್ತು ನೀವು ಪರಲೋಕಕ್ಕೆ ಹೋಗಬೇಕಾ? ಮತ್ತು ಈ ಲೋಕದಲ್ಲಿ ಜೀವಿಸುವಾಗ ದೇವರ ಸಂಗಡ ಅನ್ಯೋನ್ಯತೆ ಒಬ್ಬರೊಬ್ಬರನ್ನು ದೇವರ ಮಕ್ಕಳನ್ನು ಎಲ್ಲರನ್ನು ಯಥಾರ್ಥವಾಗಿ ಪ್ರೀತಿ ಮಾಡಬೇಕು. ಹಾಗಾದರೆ ಪರಿಶುದ್ಧ ಜೀವನ ಮಾಡಬೇಕು. ಅದೇ ದೇವರ ವಾಕ್ಯಕ್ಕೆ ವಿಧೇಯರಾಗಬೇಕು. ದೇವರ ವಾಕ್ಯ ವಿಧೇಯರಾದರೆ ಮಾತ್ರ ದೇವರ ಆತ್ಮ ನಿಮ್ಮಲ್ಲಿ ವಾಸ ಮಾಡ್ತಾನೆ ಮತ್ತು ಒಬ್ಬರೊಬ್ಬರ ಪ್ರೀತಿ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಆಗ ಈ ರಕ್ತ ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸ್ತದೆ. 5 ಕೌಟುಂಬ ಉದುಗಿರ್ತದೆ ಎಂಬುದನ್ನು ದೇವರ ವಾಕ್ಯದಲ್ಲಿ ಅತಿ ಸ್ಪನ್ನಾಗಿ ನಾವು ನೋಡುವರಾಗಿದೆ. ಮತ್ತು 20 ವಾಕ್ಯ ನೋಡ್ತೇವೆ. ದೊಡ್ಡ ಮನೆಯಲ್ಲಿ ಬೆಳ್ಳಿ ಬಂಗಾರದ ಪಾತ್ರೆಗಳಲ್ಲದೆ ಮರದ ಪಾತ್ರೆಗಳು, ಮಣ್ಣಿನ ಪಾತ್ರೆಗಳು ಇರ್ತವೆ. ಅವುಗಳಲ್ಲಿ ಕೆಲವು ಉತ್ತಮವಾದ ಬಳಕೆಗೂ ಕೆಲವು ಹೀನವಾದ ಬಳಕೆಗೂ ಬರುತ್ತವೆ. ಈಗಿರಲಾಗಿ ಒಬ್ಬನು ಹೀನ ನಡೆದುಳ್ಳವರ ಸಹವಾಸನ ಬಿಟ್ಟು ತನ್ನನ್ನು ಶುದ್ಧ ಮಾಡಿಕೊಂಡರೆ ಅವನು ಉತ್ತಮವಾದ ಬಳಕೆಗೆ ಯೋಗ್ಯನಾಗಿರುವನು. ಅವನು ದೇವರ ಸೇವೆಗೆ ಪ್ರತಿಷ್ಠಿತನಾಗಿಯೂ ಯಜಮಾನಿಗೆ ಉಪಯುಕ್ತನಾಗಿಯೂ ಸಕಲ ಮಾಡುವುದಕ್ಕೆ ಸಿದ್ಧನಾಗಿಯೂ ಇರುವನು. ಪ್ರಾಪ್ತಕೊಳ್ಳುತ್ತಾನೆ. ನೀವು ಈ ರೀತಿ ಯೇಸು ಕ್ರಿಸ್ತನ ನಂಬಿಕಿಟ್ಟವರು, ನೀಲಿ ಮುಳಿದಿ ತಂದುಕೊಂಡವರು ಪ್ರತಿದಿನ ನಿಮ್ಮಲ್ಲಿ ಪೂರ್ವ ಸ್ವಭಾವವನ್ನು ಬಿಟ್ಟು ಬಿಡುವುದಾದರೆ ಮತ್ತು ದೇವರ ಆತ್ಮನಿಗೆ ನಿಮ್ಮನ್ನು ಒಪ್ಪಿಸಿಕೊಡುವುದರೆ ದೇವರ ಆತ್ಮ ನಿಮ್ಮೊಬ್ಬೊಬ್ಬನು ಒಂದೊಂದು ಪಾತ್ರೆಯನ್ನಾಗಿ ಉಪಯೋಗಿಸುವವನಾಗಿದೆ. ಹಾಗಾದರೆ ದೇವರ ಸಹ ಅನ್ಯತೆ ಇರಬೇಕಾದ್ರೆ ನೀವು ಪ್ರಾರ್ಥನೆ ಬೇಕು, ವಾಕ್ಯ ಬೇಕು. 3ನೇ ವಾಕ್ಯ ವಿದ್ಯಾರ್ಥಿ ನಡೆದು ಅತಿ ಅಗತ್ಯವಾಗಬೇಕು. ನಿಮ್ಮ ಪಾಪದಿಂದ ಬಿಟ್ಟು ಬಿಡುವವರು ಆಗಬೇಕು. 3ನೇ ಸಂಗತಿ ನೋಡ್ತೇವೆ, ನಾವು ಬೆಳಕಿನವರಂತೆ ನಡೆದುಕೊಳ್ಳಬೇಕು. ನಾವು ನೋಡ್ತೇವೆ ರೋಮಾಪುರದ ಬರೆದ ಪತ್ರಿಕೆ 13ನೇ ಅಧ್ಯಾಯದಲ್ಲಿ 11ರಿಂದ 14ನೇ ವಾಕ್ಯ ತನಕ. Romans chapter 13 verse 11 to 14.
ಈಗಿನ ಕಾಲವು ನಿದ್ದೆಯಿಂದ ಎಚ್ಚರವಾಗತಕ್ಕ ಕಾಲವೆಂದು ಅರಿತು ಇದನ್ನೆಲ್ಲ ಮಾಡಿರಿ. ನಾವು ಕ್ರಿಸ್ತನನ್ನು ಮೊದಲು ನಂಬಿದ ಕಾಲದಲ್ಲಿ ಇದ್ದದಕ್ಕಿಂತ ಈಗ ನಮ್ಮ ವಿಮೋಚನೆಯು ಹತ್ತಿರವಾಯಿತು. ಇರಲು ಬಹಳ ಮಟ್ಟಿಗೆ ಕಳೆಯಿತು, ಹಗಲು ಸಮೀಪವಾಯಿತು. ಕತ್ತಲೆ ಬಿಟ್ಟು ಬೆಳಕಿಗೆ ಅನುಗುಣವಾದ ಆಯುಧಗಳನ್ನು ಧರಿಸಿಕೊಳ್ಳೋಣ. ದುಂದುತನ, ಕುಡುಕಿತನ, ಕಾಮವಿಲಾಸ, ನಿರ್ಲಜ್ಜ ಕೃತ್ಯಗಳಲ್ಲಿ ಆಗಲಿ, ಜಗಳ ಹೊಟ್ಟೆಕಿಚ್ಚುಗಳಲ್ಲಿ ಆಗಲಿ ಕಾಲ ಕಳೆಯದೆ ಹಗಲು ಹೊತ್ತಿಗೆ ತಕ್ಕ ಹಾಗೆ ಮಾನಸ್ಥಾಗಿ ನಡೆದುಕೊಳ್ಳೋಣ. ದೇಹದ ಆಶೆಗಳನ್ನು ಪೂರ್ವವಾಗಿ ಚಿಂತಿಸದೆ ಕರ್ತನ ಯೇಸು ಕ್ರಿಸ್ತನನ್ನು ಧರಿಸಿಕೊಳ್ಳಿರಿ. ಅತಿ ಸ್ಪಷ್ಟತೆ ಪ್ರೇ ಈಗಿನ ಕಾಲವು ನಿದ್ದೆ ಸರ್ವತ ಕಾಲ ಇದ್ದು ಇದನ್ನು ನಾವು ಈಗಿನ ದಿನಕ್ಕೋಸ್ಕರ ನೋಡೋಕೆ ಪ್ರೇರೆ ಅಲ್ಲಿ ಯುದ್ಧಗಳಾಗ್ತವೆ, ಬರಗಾಲ ಬರ್ತಾ ಉಂಟು, ಭೂಕಂಪಗಳಾಗ್ತವೆ. ಇದೆಲ್ಲ ನೋಡುವಾಗ ಯೇಸು ಕ್ರಿಸ್ತನ ರ್ಯಾಪ್ಚರ್ ಅಥವಾ ಆತನ ಎರಡನೇ ಬರೋಣ ಮೊದಲು ರೂಪಾಂತರ ಬರೋಣ ಹತ್ತಿರವಾಗಿ ಉಂಟು ಪ್ರೇ. ಆ ಯೇಸು ಬರೋ ಹತ್ತಿರ ಇರುವಾಗ ಅಪ್ಪನೇ ನಮ್ಮ ವಿಮೋಚನೆ ಹತ್ತಿರವಾಯಿತು. ಹಾಗಾದರೆ ಕತ್ತಲೆಗೆ ಅನುಗುಣವಾದ ಆಯುಧವನ್ನು ಧರಿಸಿಕೊಳ್ಳದೆ ಬೆಳಕಿಗೆ ಅನುಗುಣ ಆಯುಧ ಧರಿಸಬೇಕಾದ್ರೆ ಕತ್ತಲೆ ಸಂಬಂಧಪಟ್ಟ ಎಲ್ಲ ಶರೀರನ ಸ್ವಭಾವಗಳನ್ನು ಪಡೆ ದಿನಾಲು ನಿರಾಕರಿಸಬೇಕು. ದಿನಾಲು ಪಡೆ ಪವಿತ್ರಾತ್ಮನಿಗೆ ವಿಧೇಯರಾಗಿ ನಡೆಯಬೇಕು. ದೇಹದ ಆಸನ ಪೂರೈಸಿ ಚಿಂತಿಸಬಾರದು ಪಡೆ. ಯಾಕಂದರೆ ಯೇಸು ಕ್ರಿಸ್ತನ ಬರೋಣ ತುಂಬ ಹತ್ತಿರ ನಿಮಿತ್ತವಾಗಿ ದಿನಾಲು ಪಡೆ ದೇವರ ವಾಕ್ಯಗಳನ್ನು ಕೈಕೊಂಡು ನಡೆಯಬೇಕು. ದೇವರ ವಾಕ್ಯವು ಬೆಳಕಾಗಿದೆ. ನಾವು ಕೀರ್ತನೆ 119 ಕೀರ್ತನೆಯಲ್ಲಿ 105 ವಾಕ್ಯ ದಾವಿದೆ, ನಿನ್ನ ವಾಕ್ಯವೇ ನನ್ನ ದಾರಿಗೆ ಬೆಳಕು ಆಗಿದೆ. ದೇವರ ವಾಕ್ಯವು ಬೆಳಕಾಗಿದೆ. ಯೇಸು ಕ್ರಿಸ್ತನು ಬೆಳಕಾಗಿದ್ದಾನೆ. ಆ ಬೆಳಕನ್ನು ನಡೆದುಕೊಳ್ಳುವುದರ್ಥ ದೇವರ ವಾಕ್ಯಕ್ಕೆ ನೀವು ವಿಧೇಯರಾಗಿ ನಡೆಯುವುದರಲ್ಲಿ ಮಾತ್ರವೇ ಈ ಲೋಕದಲ್ಲಿರೋ ಜನರಿಗೆ ಮುಂದೆ ನೀವು ಬೆಳಕಾಗಿದ್ದೀರಿ. ನಿಮ್ಮಲ್ಲಿ ಬೆಳಕು ಅವರು ನೋಡುತ್ತಾರೆ, ಅವರು ಪಡೋ ದೇವರ ಕಡೆಗೆ ಅವರು ಆಕರ್ಷಿಸಲ್ಪಡುತ್ತಾರೆ. ಈ ರೀತಿ ದೇವರ ವಾಕ್ಯಕ್ಕೆ ನಡೆಯುವವರು ಮಾತ್ರವೇ ಆ ಯೇಸು ಬರೋಣದಲ್ಲಿ ಆ ರ್ಯಾಪ್ಚರ್ ಪಾಲುಗಾರರಾಗುತ್ತಾರೆ. ಅದಕ್ಕೆ ದೇವರ ವಾಕ್ಯಕ್ಕೆ ವಿಧೇಯ ನಡೆಯುವುದು ಅತಿ ಅಗತ್ಯವಾಗಿದೆ ಪ್ರೇರೆ. ನಿಮ್ಮ ಎಲ್ಲ ಪೂರ್ವ ಸ್ವಭಾವಗಳನ್ನು ತೆಗೆದುಹಾಕುವುದು ಅತಿ ಅಗತ್ಯವಾಗಿದೆ ಪ್ರೇರೆ. ಮತ್ತು ಬೆಳಕಿನ ಅನುಗುಣ ಆಯುಧಗಳನ್ನು ಧರಿಸಿಕೊಳ್ಳುವರು ಆಗಬೇಕು ಪ್ರೇರೆ. ನಾವು ನೋಡ್ತೇವೆ ಬೆಳಕಿನ ಅನುಗುಣ ಆಯುಧಗಳು 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 6 ಮತ್ತು 7ನೇ ವಾಕ್ಯ. 2 ಕೊರಿಂಥಿಯನ್ ಚಾಪ್ಟರ್ 6 verse 6 and 7. ಇದರಲ್ಲಿ 10 ಆಯುಧಗಳುಂಟು ಪ್ರೇರೆ. ಬೆಳಕು ಅನುಗುಣ ಆಯುಧಗಳು ಅದೇ ಶುದ್ಧ ಮನಸ್ಸು, ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಾಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ. ಇವನು ಕೂಡಿದವರ ಎಡಗೈಯಲ್ಲಿ ನೀತಿಯ ಆಯುಧ, ಎಡಗೈಯಲ್ಲಿ ಮತ್ತು ಬಲಗೈಯಲ್ಲಿ ನೀತಿಯ ಆಯುಧಗಳು ಧರಿಸಿಕೊಂಡವರು. ಅಂದರೆ 10 ಆಯುಧಗಳು ಒಂದಾಗಿದೆ ಶುದ್ಧ ಮನಸ್ಸು, 2 ಜ್ಞಾನ, ದೀರ್ಘಶಾಂತಿ, ದಯೆ, ಪವಿತ್ರಾತ್ಮ, ಕಾಪಟವಿಲ್ಲದ ಪ್ರೀತಿ, ಸತ್ಯವಾಕ್ಯ, ದೇವರ ಮಹತ್ವ. ಎಡಗೈಯಲ್ಲಿ ಆಯುಧ, ಬಲಗೈಲ ನೀತಿ ಎಂಬ ಈ 10 ಆಯುಧಗಳು ತೆಗೆದುಕೊಂಡು ನಡೆಯುವುದು ಆಗಿದೆ. ಬೆಳಕಿನ ಆಯುಧಗಳು ಈ ಆಯುಧ ಧರಿಸಿಕೊಂಡು ನಡೆಯುವುದಾದರೆ ಮಾತ್ರವೇ ಆ ರಕ್ಷಣೆ ಪಾಲಕರಾಗಲು ಸಾಧ್ಯವಾಗ್ತದೆ. ಆ ಬೆಳಕಿನ ನಡೆಯಲು ಸಾಧ್ಯವಾಗುತ್ತೆ ಎಂಬುದೇ ಅಪೊಸ್ತಲನು ಅತಿ ಸ್ಪಷ್ಟವಾಗಿ ಹೇಳುತ್ತಾನೆ ಪ್ರೆ. ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ ಪ್ರೆ. ಎಫೆಸ ದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 8ರಿಂದ 14ನೇ ವಾಕ್ಯ ತನಕ. ಎಫೆಸ ಚಾಪ್ಟರ್ 8 to 14. ನೀವು ಇಂದಿನ ಕಾಲದಲ್ಲಿ ಕತ್ತಲೆ ಆಗಿದ್ದೀರಿ, ಅದೀಗ ನೀವು ಕ್ರಿಸ್ತನಲ್ಲಿದ್ದು ಬೆಳಕಾಗಿದ್ದೀರಿ. ಅಪ್ಪ ಹೇಳಿದ್ರೆ ಯೇಸು ಅಂಗೀಕಾರ ಮಾಡೋ ಮೊದಲು ನೀವು ಕತ್ತಲೆ ಆಗಿದ್ದೀರಿ, ಅದು ಈಗ ಯೇಸು ಅಂಗೀಕಾರ ಮಾಡುವವರು ನೀವು ಬೆಳಕಿನಲ್ಲಾಗಿದ್ದೀರಿ ಎಂಬುದಾಗಿ ಅಪ್ಪ ಹೇಳ್ತಾನೆ ಪ್ರೇರೆ. 9ನೇ ವಾಕ್ಯ, ಬೆಳಕಿನಲ್ಲಿ ನಡೆದುಕೊಳ್ಳಿರಿ. ಹಾಗಾದರೆ ಯೇಸು ಅಂಗೀಕಾರ ಮಾಡಿದವರು ಎಲ್ಲರೂ ಯೇಸು ಕ್ರಿಸ್ತನಾಗಿ ಬೆಳಕಿನಲ್ಲಿ ನಡೆದುಕೊಳ್ಳಬೇಕು ಎಂಬುದಾಗಿ ದೇವರ ವಾಕ್ಯ ಹೇಳ್ತಾ ಪ್ರೇರೆ. ಬೆಳಕಿನ ಫಲವು ಉಪಕಾರದಲ್ಲಿಯೂ ನೀತಿಯ ಸತ್ಯದಲ್ಲೂ ಕಾಣಿಸಿಕೊಳ್ಳಿ. ನಿಮ್ಮಲ್ಲಿ ನಿಜವಾದ ಬೆಳಕು ಉಂಟು, ಅದು ತೋರಿ ಬರಬೇಕು. ಉಪಕಾರದಲ್ಲಿಯೂ ನೀತಿಯಲ್ಲಿಯೂ ಸತ್ಯದಲ್ಲೂ ಕಾಣಿಸಿಕೊಳ್ಳಬೇಕು ಎಂಬುದು ಅಪೊಸ್ತಲನು ಹೇಳ್ತಾನೆ. ಕರ್ತನಿಗೆ ಮೆಚ್ಚುಗೆಯಾದದ್ದು ಏನೆಂಬುದನ್ನು ಪರಿಶೋಧಿಸಿ ತಿಳಿದುಕೊಳ್ಳಿ. ಪ್ರತಿಯೊಂದು ಕೆಲಸ ನೀವು ಮಾಡುವಾಗ ದೇವರಿಗೆ ಮೆಚ್ಚುಗೆಯಾಗುತ್ತದೆ ತಿಳಿದು ನೀವು ಮಾಡಬೇಕು ಎಂಬುದಾಗಿ ಅಪೊಸ್ತಲನು ಇಲ್ಲಿ ಹೇಳ್ತಾನೆ. 11ನೇ ವಾಕ್ಯದಲ್ಲಿ ಕತ್ತಲೆಗೆ ಸಂಬಂಧವಾದ ಕೃತ್ಯಗಳಿಂದ ಯಾವ ಪ್ರಯೋಜನವೂ ಬರಲಾರದು ಪ್ರೇರೆ. ಪಾಪಕ್ಕೆ ಸಂಬಂಧಪಟ್ಟ ಯಾವ ಸಂಗತಿಗಳು ಮಾಡಿದರೂ ಅದರಲ್ಲಿ ನಿಮಗೆ ಪ್ರಯೋಜನ ಬರುವುದಿಲ್ಲ ಪ್ರೇರೆ. ಅದಕ್ಕೆ ಅವುಗಳಲ್ಲಿ ಪಾಲುಗಾರರಾಗಿರದೆ ಅವಳು ಬೈಲಿಂದ ಖಂಡಿಸಿರಿ ಪ್ರೇರೆ. ಪಾಪಕ್ಕೆ ಸಂಬಂಧಪಟ್ಟ ಕತ್ತಲೆ ಯಾವ ಸಂಗತಿಯಿಂದ ಪಾಲುಗಾರ ಅಂದರೆ ನಿಮಗೆ ಆಶೀರ್ವಾದ ಬರೋದು ಅದನ್ನು ಬೈಲಿ ತಂದು ಖಂಡಿಸಬೇಕೆಂಬುದು ಅಪೊಸ್ತಲನು ಹೇಳುತ್ತಾನೆ ಪ್ರೇರೆ. 12ನೇ ವಾಕ್ಯದಲ್ಲಿ ಆ ಜನರು ರಹಸ್ಯ ನಡೆಸುವ ಕೆಲಸಗಳನ್ನು ಕುರಿತು ಮಾತನಾಡುವುದಾದರೂ ನಾಚಿಕೆ ಕಾರಣವಾಗಿದೆ.
ಬೆಳಕಿನಿಂದ ಎಲ್ಲ ಕೃತ್ಯಗಳು ನಿಜ ಗುಣ ತೋರಿ ಬರ್ತದೆ, ಅದನ್ನ ಕೆಟ್ಟದ್ದು ಎಂದು ಕಾಣಿಸುವುದು. ಬೆಳಕೆಂದರೆ ಎಷ್ಟು ದೇವರ ವಾಕ್ಯ ಓದಿತರು ವಾಕ್ಯತೆಯನ್ನು ಆಗ ನಿಮಗೆ ಪಾಪ ಎಂಬುದು ಅತಿ ಸ್ಪಷ್ಟ ದೇವರ ವಾಕ್ಯ ತೋರಿಸ್ತದೆ. ಮತ್ತು ಪಾಪ ಎಂಬುದನ್ನು ಗುರುತುಗಳು ಪಾಪ ಪಶ್ಚಾತ್ತಾಪ ಪಡಬೇಕು, ದೇವರ ವಾಕ್ಯಕ್ಕೆ ಬೀದಿಯಾಗಿ ನಡೆಯುವರಾಗಬೇಕು. ಬರೀ 14 ಅದರಿಂದ ನಿದ್ದೆ ಮಾಡುವವನೇ ಎಚ್ಚರವಾಗು, ಸತ್ತವರು ಬಿಟ್ಟು ಹೇಳು, ಕ್ರಿಸ್ತನಿಗೆ ಪ್ರಕಾಶ ಕೊಡುವನೆಂದು ಹೇಳಿದೆ. ಅದಕ್ಕೆ ಆತ್ಮೀಯ ಜೀವಿತದಿಂದ ಆಲಸ್ಯಗಾರ ಆಗಬಾರ್ದು. ಅತಿ ಹೆಚ್ಚಾಗಿ ಪ್ರಾರ್ಥನೆ ಮಾಡುವರು, ದೇವರ ವಾಕ್ಯವನ್ನು ಓದುವವರು, ದೇವರ ವಾಕ್ಯ ಧ್ಯಾನ ಮಾಡು, ದೇವರ ವಾಕ್ಯ ವಿದ್ಯರಾಗಿ ನಡೆಯುವರು, ದೇವರು ನಿಮ್ಗೆ ಕೊಟ್ಟ ಸೇವೆಯನ್ನು ತಾಲಾಂತಗಳು ಉಪಯೋಗ ಮಾಡಿಕೊಂಡು ನೀಡಬೇಕು ಎಂಬುದಾಗಿ ಅಪ್ಪಸ್ತಲ ಪೌಲನು ಹೇಳುತ್ತಾ, ಈ ರೀತಿ ನೀವು ನಡೆಯುವುದಾದರೆ ಮಾತ್ರವೇ ದೇವರ ಸಂಗಡ ಅನ್ಯೋನ್ಯತೆ ಇರಲಿಕ್ಕೆ, ದೇವರು ನಿಮ್ಮ ಸಂಗಡ ಇರಲಿಕ್ಕೆ ಅದು ಸಾಧ್ಯವಾಗ್ತದೆ. ಆಗ ಒಬ್ಬರ ಸಂಗಡ ಅನ್ಯೋನ್ಯತೆ ಇರಲಿಕ್ಕೆ ಸಾಧ್ಯವಾಗ್ತದೆ. ಬರೇ ಇನ್ನೊಂದು ಎಕ್ಸಾಂಪಲ್ ನೋಡ್ತೇವೆ. ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದಲ್ಲಿ 4-9 ವಾಕ್ಯ ತನಕ. 1 Thessalonians 5:4-9. ಆದರೆ ಸಹೋದರರೇ, ಆ ದಿನವು ಕಳ್ಳನಂತೆ ನಿಮ್ಮ ಮೇಲೆ ಬರತಕ್ಕದಲ್ಲ. ಆ ದಿನ ಅಂದರೆ ಯೇಸು ಕ್ರಿಸ್ತನ ಬರೋಣ ಬಗ್ಗೆ ಅಪರಾಧನೆ. ಯೇಸು ಕ್ರಿಸ್ತನ ಬರೋಣವು ದೇವರ ವಾಕ್ಯಕ್ಕೆ ಪ್ರಕಾರ ವಿಧಿ ನಡೆಯುವರೆ ಕಳ್ಳನಂತೆ ಬರತಕ್ಕದಲ್ಲ ಎಂಬುದೇ. ನೀವು ಕತ್ತಲಲ್ಲಿ ಇಲ್ಲಿ ಇರುವರಲ್ಲ, ನೀವು ಬೆಳಕಿನವರು ಹಗಲಿನವರು ಆಗಿದ್ದರಷ್ಟೇ. ನಾವು ರಾತ್ರಿಯವರಲ್ಲ, ಕತ್ತಲೆಯವರಲ್ಲ. ಆದ ನಾವು ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥತನಾಗಿರೋಣ. ನಿದ್ದೆ ಮಾಡೋರು ರಾತ್ರಿ ನಿದ್ದೆ ಮಾಡುತ್ತಾರೆ, ಆಮಲ್ಯವರು ರಾತ್ರಿಯಲ್ಲಿ ಆಮಲ್ಯವರು ಇರ್ತಾರಷ್ಟೇ. ನಾವಾದರೆ 1 ಪತ್ರಿಕೆ 5:8 ವಾಕ್ಯ ನೋಡಿದರೆ, ನಾವಾದರೂ ಹಗಲಿನವರಾಗಿ ವಿಶ್ವಾಸ ಪ್ರೀತಿಗಳೆಂಬ ವಜ್ರಕವಚವನ್ನು ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ಥಾನ ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋ ನಾವು ಯೇಸು ಅತಿ ಹತ್ತಿರ ಉಂಟು. ಆ ಬಂದು ಪಾಲರಾಗಬೇಕಾದ್ರೆ ಹಗಲಿನವರಲಾಗಿ ವಿಶ್ವಾಸ ದೇವರ ಮೇಲೆ ಇರುವ ನಂಬಿಕೆ, ಪ್ರೀತಿ ಅಂದರೆ ದೇವರನ್ನು ಸಂಪೂರ್ಣ ಪ್ರೀತಿ ಮಾಡಿದ್ರೆ ಆ ಜನಕ್ಕೆ ನಡೆಯುವುದಾಗಿದೆ. ನಿಮ್ಮ ನಂಬಿಕೆ ಮತ್ತು ವಿಧೇಯತೆ ಇದು ಎರಡೂ ನಿಮ್ಮಲ್ಲಿದ್ದರೆ ಮಾತ್ರ ನೀವು ವಜ್ರ ಕವಚ ಧರಿಸಿಕೊಳ್ತೀರಿ. ಮತ್ತು ನಿರೀಕ್ಷೆ, ದೇವರ ವಾಕ್ಯ ಮೇಲೆ ಪರಿಪೂರ್ಣ ನಿರೀಕ್ಷೆ. ದೇವರ ವಾಕ್ಯವನ್ನು ಎಷ್ಟು ಧ್ಯಾನ ಮಾಡ್ತಾರೋ ಆ ನಿರೀಕ್ಷೆ ನಿಮ್ಮಲ್ಲಿರುತ್ತೆ. ಆ ನಿರೀಕ್ಷೆ ನಿಮ್ಮ ಸ್ವಸ್ಥ ಹೀಗೆ ಇರುವುದಾದರೆ ನೀವು ಯೇಸು ಕ್ರಿಸ್ತ ಬರೋಣ ಪಾಲರಾಗುತ್ತೀರಿ. ಯಾಕಂದರೆ 9ನೇ ವಾಕ್ಯ, ಯಾಕಂದರೆ ನಮ್ಮನ್ನು ತನ್ನ ಕೋಪಕ್ಕೆ ಗುರಿಯಾಗಬೇಕೆಂದು ನೇಮಿಸಿದೆ. ನಾವು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕವಾಗಿ ರಕ್ಷಣೆಯನ್ನು ಸಂಪಾದಿಸಿಕೊಳ್ಳಬೇಕೆಂದು ನೇಮಿಸಿದನು. ಯೇಸು ಕ್ರಿಸ್ತನು ಅತಿ ಬೇಗನೆ ಬರುತ್ತಾನೆ. 2ನೇ ಬರೋ ಅದ ಮೊದಲು ರಹಸ್ಯ ಬರೋನುಂಟು. ಆ ರಕ್ಷಣೆ ಪಾಲರಾಗಬೇಕಾದ್ರೆ ಅಪ್ಪ ಹೇಳ್ತಾನೆ, ದೇವರು ಬೆಳಕಿನಂತೆ ನೀವು ಬೆಳಕಿನಲ್ಲಿ ನಡೆಯುವುದು. ಅದರ್ಥ ಪ್ರಾರ್ಥನೆ ಮಾಡುವುದು, ವಾಕ್ಯ ಓದುವುದು, ವಾಕ್ಯದ ಪ್ರಕಾರ ವಿಧೇಯರಾಗುವುದು. ಈ 3 ಸಂಗತಿ ನಿಮ್ಮ ಜೀವಿತದಲ್ಲಿ ಪ್ರಾಕ್ಟೀಸ್ ಮಾಡುವುದಾದರೆ ನೀವು ದೇವರ ಸಂಗಡ ಅನ್ನೋದ್ರಲ್ಲಿ ಜೀವಿಸಲಿಕ್ಕೆ ಸಾಧ್ಯ ಆಗುತ್ತೆ. ದೇವರು ನಿಮ್ಮ ಸಂಗಡ ವಾಸ ಮಾಡುತ್ತಾನೆ ಮತ್ತು ನೀವು ಒಬ್ಬರೊಬ್ಬರು ಯಥಾರ್ಥವಾಗಿ ಪ್ರೀತಿ ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಹಾಗೆ ರಕ್ತವು ನಿಮ್ಮನ್ನು ಪರಿಪೂರ್ಣ ಶುದ್ಧೀಕರಿಸುತ್ತದೆ ಎಂಬುದನ್ನು ನಾವು ನೋಡುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈ ಸಂದೇಶವು ನಿಮ್ಮಲ್ಲಿ ಉತ್ತೇಜನವಾಗುವುದಾದರೆ ನಿಮ್ಮ ಅಭಿಪ್ರಾಯ ತಿಳಿಸಿರಿ. ಪ್ರಾರ್ಥನೆ ಮಾಡೋಣ. ಪರಲೋಕದ ದೇವರೇ, ಯೇಸು ಕ್ರಿಸ್ತನ ನಾಮದಲ್ಲಿ ಸ್ತೋತ್ರವನ್ನು ಕೊಂಡಾಡ್ತೇನೆ. ಯೇಸುವಿನ ಪ್ರತಿ ವೀಕ್ಷಕರು ನಿನ್ನ ಮಾತಾಡಿದ ಪ್ರಕಾರ ಪ್ರತಿಯೊಬ್ಬರು ದೇವ ನಿನ್ನ ಸಂಗಡ ದಿನಾಲು ಅನ್ಯೋನ್ಯತೆ ಜೀವಿಸೋದಕ್ಕೆ, ನಿನ್ನ ವಾಕ್ಯದ ಪರ ನಡೆಯುವುದಕ್ಕೆ, ಒಬ್ಬರೊಬ್ಬರನ್ನು ಪ್ರೀತಿ ಮಾಡಲಿಕ್ಕೆ ಕೃಪೆಯನ್ನು ಕೊಡಬೇಕು ನಾನು ಬೇಡಿಕೊಳ್ತೇನೆ. ಮತ್ತು ಪ್ರತಿಯೊಬ್ಬರ ಮೇಲೆ ನಿನ್ನ ಆಶೀರ್ವಾದ, ನಿನ್ನ ಕರುಣೆ, ನಿನ್ನ ಸಮಾಧಾನ, ಸಂತೋಷ, ಎಲ್ಲ ಕಷ್ಟಗಂಧ ರೋಗದಿಂದ ಮಕ್ಕಳನ್ನು ಬಿಡುಗಡೆಗೊಳಿಸಿ ಬೇಡಿಕೊಳ್ತೇನೆ ಯೇಸು ಕ್ರಿಸ್ತನ ನಾಮದಲ್ಲಿ. ಆಮೇನ್. ಅಂತ್ಯ ಬೇಡಿಕೊಳ್ಳುವ ತಂದೆಯವರ ಪ್ರೀತಿಯು, ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರ ಅನ್ಯೋನ್ಯತೆಯು ಸದಾ ಕಾಲವು ಈ ಸಂದೇಶ ಕೇಳುವ ಪ್ರತಿ ವೀಕ್ಷಕರಲ್ಲಿ. ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮನ್ನು ಆಶೀರ್ವಾದ ಮಾಡಲಿ.